ಸರ್ ರಾಬರ್ಟ್ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ನಟರು, ಖ್ಯಾತ ನಾಯಕ ನಟರಾದ ಶ್ರೀ ಆದಿತ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ವೆಲ್ಕಮ್ ಟು ಯು, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲಸದ ಒತ್ತಡದ ಮಧ್ಯೆನೂ ಸಮಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. Event by Eagle Media Creations, location partner MMB Legacy, PRO Sudhindra Venkatesar, Nanu Rashmi. ಎಲ್ಲರಿಗೂ ನಮಸ್ಕಾರ. ಕನ್ನಡದ ಹೋರಾಟಗಾರ ದಾಪಿ ಹಾಂಜನಪ್ಪ ನಿರ್ಮಾಣ ಮಾಡಿರುವಂಥ ಸಿನಿಮಾ ರಾಜ್ ನಿವಾಸ್. ಈ ಚಿತ್ರದ ಟ್ರೈಲರ್ ಈಗ ಬಿಡುಗಡೆ ಆಗ್ತಾ ಇದೆ. ಇಡೀ ಚಿತ್ರತಂಡಕ್ಕೆ ಆತ್ಮೀಯವಾಗಿ ಅಭಿನಂದಿಸ್ತಾ ಟ್ರೈಲರ್ ಬಿಡುಗಡೆ ಮಾಡಿ ಅಂತ ಹೇಳಿ ಶುಭ ಕೋರ್ತೀನಿ. ನಮಸ್ತೆ. ಸಿನಿಮಾ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ಹಾಗೆ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಪ್ರತಿಯೊಬ್ಬ ಹೀರೋನು ಹೀರೋ ಆಗೋದಕ್ಕಿಂತ ಮುಂಚೆ ಇನ್ನೊಬ್ಬ ಹೀರೋ ಫ್ಯಾನ್. ಈ ಡೈಲಾಗ್ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿದೀವಿ. ಅಂಡ್ ನಾವೆಲ್ಲರೂ ಇವರ ಫ್ಯಾನ್ಸ್, ಇವರ ಅಭಿನಯಕ್ಕೆ ನಾವೆಲ್ಲರೂ ಫಿದಾ ಆಗಿದೀವಿ. ಇವರ ಸಿನಿಮಾ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಇವತ್ತಿಗೂ ನೋಡ್ತೀವಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಾಯಕ ನಟರು ಶ್ರೀ ಆದಿತ್ಯ ಅವರು. ಸರ್ ದಯವಿಟ್ಟು ವೇದಿಕೆಗೆ ಬಂದು ಟ್ರೈಲರ್ ಹೇಗೆ ಅನಿಸ್ತು ಅಂತ ಹೇಳ್ಬೇಕು, ನಿಮ್ಮ ಬೆಸ್ಟ್ ವಿಶಸ್ ನ ಸಿನಿಮಾ ಟೀಮ್ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಓಕೆ, ಗೌರವಾನ್ವಿತ ನಾರಾಯಣಗೌಡ ಸರ್ಗೆ, ರಮೇಶ್ ನನಗೆ, ನಮ್ಮ ನಿರ್ಮಾಪಕರಾದ ಉದಯನಾಥ್ ಅವರಿಗೆ, ಪ್ರತಿಯೊಬ್ಬರು, ನಮ್ಮ ಪತ್ರಕರ್ತ ಮಿತ್ರರಿಗೆ, ಮೀಡಿಯಾ ಮಿತ್ರರಿಗೆ, ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರಗಳು. ನಮ್ಮ ಅಂಜನಪ್ಪ ಅವರಿಗೆ ಮತ್ತು ಲೋಕೇಶ್ ಅವರಿಗೆ ಈ ಸಿನಿಮಾ ರಶ್ಮಿಯವರು ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡಲಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಭಾಳ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ರಾಘವ್ ಎಲ್ಲಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿರೋ ಸ್ಕ್ರೀನ್ ಮೇಲೆ, ಆಲ್ ದ ವೆರಿ ಬೆಸ್ಟ್. ಹಾಗೆ ನಮ್ಮ ನಾಯಕ ನಟಿ, ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ಹಾಗೆ ನಮ್ಮ ನಿರ್ದೇಶಕರು, ಹಾಯ್, ನಿಮಗೂ ಆಲ್ ದ ವೆರಿ ಬೆಸ್ಟ್. ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೊಂದು ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಒಂದನ್ನ ತುಂಬ ನಮ್ಮ ಗೌಡರಲ್ಲಿ ಒಂದು ವಿನಂತಿ ಸರ್. ಇವತ್ತು ನಮ್ಮ ಎಲ್ಲ ಕನ್ನಡಿಗರುಗಳು ನಾನು ಕೇಳ್ಕೊಳ್ಳೋದು ಒಂದೇನಂದರೆ, ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರತಿಯೊಬ್ಬರು ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಮುಂದಿನ ತಿಂಗಳು ಒಂದು ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ಗೆ ಇಟ್ಬಿಡ್ತಾರೆ, ಥಿಯೇಟರ್ಗಳು ಕೊಡೋದಿಲ್ಲ. ಇದನ್ನು ದಯವಿಟ್ಟು ತಾವು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್. ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ 1 ಆದ್ಯತೆ ಸಿಗುವವರೆಗೂ ನಾವೆಲ್ಲ ಹೋರಾಡೋದಕ್ಕೆ ರೆಡಿ ಇದೀವಿ ಸರ್. ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಯಿಂದ, ಅವ್ನು ಬಂದು ಕರ್ನಾಟಕದಲ್ಲಿ ಅಪ್ಪರ್ಸ್ಕೊತಾನೆ, ನಮಗೆ ಯಾರಿಗೂ ಥಿಯೇಟರ್ ಕೊಡ್ತಾ ಇಲ್ಲ. ಇವತ್ತು ಅದೊಂದು ಆಗಿರೋ ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಏನಂದರೆ, ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇದೆ, ಇಲ್ಲ ರೀ ಆ ಹೀರೋ ಸಿನಿಮಾ ಬರ್ತಾ ಇದೆ, ಈ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್. ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂಚೆ ಅಣ್ಣವ್ರ ಸಿನಿಮಾ ಅಂದಿದ್ರೆ ಬೇರೆ ಇಂಡಸ್ಟ್ರಿ ಎಲ್ಲ ಗಡ ನಡಗೋರು, ಅಯ್ಯೋ ಅಣ್ಣವ್ರ ಸಿನಿಮಾ ಬರ್ತಾ ಇದೆ ಅಂತ. ಇವತ್ತು
ಇವತ್ತು ಕನ್ನಡ ಸಿನಿಮಾ ಅಂದರೆ ಅವ್ರಿಗೆಲ್ಲ ಒಂಥರ ಕ್ಯಾರೆ ಅನ್ನೋದು ಆಗ್ಬಿಟ್ಟಿದ್ದಾರೆ. ಕರ್ನಾಟಕ ನಮ್ಮದು ಅನ್ನೋದು ಆಗ್ಬಿಟ್ಟಿದೆ ಇವತ್ತು. ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ಹೊಸ ಪ್ರತಿಭೆಗಳಿಗೆ ಈ ಥರ ಬಂದಾಗ ದಯವಿಟ್ಟು ಯಾರೇ ಇರ್ಬೋದು ಅವ್ರಿಗೆ ಎನ್ಕರೇಜ್ ಮಾಡಿ. ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವತ್ತು ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ಉಳಿಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ. ಯಾಕೆಂದರೆ ಮುಂದೆ ಎಲ್ಲ ಇವ್ರ ಕೈಲೇ ಇರೋದು ಕನ್ನಡ ಇಂಡಸ್ಟ್ರಿ. ಸೊ ಈ ನಿಟ್ಟಿನಲ್ಲಿ ನಾನು ರಾಜನಿವಾಸ ಚಿತ್ರರಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ಹಾಗೆ ನಮ್ಮ ಗೌಡ್ರಿಗೆ ನಮ್ಮ ನಮಸ್ಕಾರಗಳು. ಹಾಗೆ ಸರ್, ನಿಮ್ಮ ಹಿಂದೆ ನಾವು ಇರ್ತೀವಿ ಸರ್. ದಯವಿಟ್ಟು ನಮ್ಮನ್ನೆಲ್ಲ ನೀವು ಇನ್ಮೇಲಿಂದ ನೇತೃತ್ವ ವಹಿಸ್ಕೊಂಡು ನಮ್ಮನ್ನು ಮುಂದೆ ಸಾಗಿಸ್ಬೇಕು ಅಂತ ಕೇಳ್ಬೋದು ಸರ್. ಹಾಗೆ ಈ ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ಪ್ರತಿಯೊಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ತಂಡದ ಪರವಾಗಿ ಹಸಿರೇ ಉಸಿರು ಅನ್ನೊಂದು ನಿಟ್ಟಿನಲ್ಲಿ ಒಂದು ಚಿಕ್ಕ ಕಿರುಕಾಣಿಕೆ ಆದಿತ್ಯ ಸರ್ಗೆ. ತುಂಬಾ ಅರ್ಥಪೂರ್ಣ ಮಾತುಗಳನ್ನ ಹೇಳಿದ್ರಿ ಸರ್, ಧನ್ಯವಾದಗಳು ನಿಮ್ಗೆ. ನನ್ನ ಬ್ರದರ್ ಆದಿತ್ಯ ಅವರು ಒಂದು ಮಾತು ಹೇಳಿದ್ರು, ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆಯವರು ಬೆಂಗಳೂರಿಗೆ ಬಂದು ರಾಜ್ಯಕ್ಕೆ ಬಂದು ಇದು ಮಾಡ್ತಾರೆ ಅಂತ. ಬ್ರದರ್, ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದದ್ದು ನಮ್ಮ ಕನ್ನಡ. ಕನ್ನಡಿಗರು ಮರ್ಯಾದೆ ಯಾವ ರಾಜ್ಯಕ್ಕೂ ಎಲ್ಲೂ ನಾವು ಬಿಟ್ಕೊಡಲ್ಲ, ವಿದೇಶಕ್ಕೆ ಹೋದ್ರೂ ಬಿಟ್ಕೊಡಂಗಿಲ್ಲ. ಏನು ಅಂದರೆ ನಾವು ಹೃದಯವಂತರು, ಊಟ ಮಾಡ್ರಪ್ಪ ಅಕ್ಕಪಕ್ಕದವ್ರಿಗೂ ಬಿಟ್ಕೊಡ್ತೀವಿ. ಹಂಗಂತ ನಮ್ಮ ಊಟ ಕಿತ್ಕೊಂಡು ಹೋದಾಗ ನಿಮ್ಮ ಜೊತೆ ಪ್ರತಿಯೊಬ್ಬರು, ನಾವಾಗಿರ್ಬೋದು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರು, ಮಾಧ್ಯಮದವರಾಗಿರ್ಬೋದು, ಎಸ್ಪೆಷಲಿ ಎಲ್ಲದಕ್ಕಿಂತ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿ ಎಷ್ಟೆಲ್ಲ ಕೇಸ್ ಹಾಕ್ಸ್ಕೊಂಡು, ನಾನೊಬ್ಬ ಯಾವುದು ನಿಮ್ದು ಜಾತಿ ಅಂದರೆ ಒಂದೇ ಜಾತಿ, ಕನ್ನಡದ ಜಾತಿ ಅಂತ ತೋರಿಸ್ಬಿಟ್ಟಿದ್ದು ನಾರಾಯಣಗೌಡರು ನಿಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವು ಹೇಳಿದ ಮಾತಿಗೆ. ಯಾಕೆಂದರೆ ಒಂದು ಬೇಜಾರಾಗ್ತದೆ, ಒಂದು ಖುಷಿ ಆಗ್ತದೆ ಅಂತ ಇವರು ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಹಲವಾರು ಕಲಾವಿದರು ಬರ್ತಾ ಇದ್ದಾರೆ, ಹೊಸದಾಗಿ ಸಿನಿಮಾ ನಡೀತಾ ಇದೆ, ಸಿನಿಮಾಗಳು ಬರ್ತವೆ, ಕಲಾವಿದರುಗಳು ಬೆಳೀತಾ ಇದ್ದಾರೆ. ಬಟ್ ಏನಂದ್ರೆ ಕಾಂಪಿಟೇಷನ್ಸ್ ಇರಲೇಬೇಕು ಬ್ರದರ್, ನಾವು ಕಾಂಪಿಟೇಷನ್ ಬಿಟ್ಕೋಬೇಕು. ಅವಾಗ ಕನ್ನಡಿಗರು ಯಾರು ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಅಲ್ಲಿ ಊಟ ತಿನ್ನಕ್ಕೆ ಅವ್ರಿಗೆ ದಾರಿ ಇಲ್ಲ ಅಂತ ನಮ್ಮೂರಲ್ಲಿ ಊಟ ಕೊಡ್ತಾ ಇದೀವಿ. ಸೊ ನಮ್ಮೂರಲ್ಲಿ ನಮ್ಮ ಕಲಾವಿದರಿಗೋಸ್ಕರ ನಾವು ಯಾವತ್ತೂ ಎಲ್ಲ ಹೋರಾಟಕ್ಕೂ ಜೊತೆಗೆ ನಾರಾಯಣಗೌಡ್ರ ಜೊತೆಗೆ ನಾವು ಇದ್ದೇ ಇರ್ತೇವೆ. ಈ ಕನ್ನಡದ ವಿಚಾರದಲ್ಲಿ ಇವತ್ತೇನು ನಮ್ಮ ರಾಜನಿವಾಸ ಅನ್ನೋದು ಒಂದು ಇವ್ರು ಹೇಳ್ದಂಗೆ ಸತ್ಯ, ಕಾಂತಾರ ಒಂದು ಫೀಲ್ ಬಂತು. ಕಮಿಕ್ ತಾರಾಗಳು ಇದ್ರಲ್ಲಿ ಜೊತೆಲಿ ಜಾಯಿನ್ ಆಗಿ ಹೊಸ ತಾರಾಗಳು ಎಲ್ಲ ಸೂಪರ್ ಆಗಿ ಒಂದು ಸಿನಿಮಾ ಮಾಡಿದ್ರೆ. ಯಾಕೆಂದ್ರೆ ಒಂದು ಪ್ಯಾಷನ್ ಆಗಿದೆ, ಸುಮ್ಮನೆ ಸಿನಿಮಾ ಮಾಡಬೇಕು ಒಂದು ಏನೋ ಒಂದು ಡೈರೆಕ್ಟರ್ಗೂ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಒಂದು ಟೇಸ್ಟ್ ಆಗಿ ಇಟ್ಕೊಂಡು ಮಾಡಿದ್ರೆ. ಗ್ಯಾರಂಟಿ ಹೇಳ್ತೀನಿ, ಇದೇ ವೇದಿಕೆ ಮೇಲೆ ಸಕ್ಸಸ್ ಮೀಟ್ ನಿಮ್ ಜೊತೆ ಇಲ್ಲಿಗೆ ಬರ್ತೀನಿ ಈ ಸಿನಿಮಾದ. ಅಂಡ್ ಇವತ್ತೇನು ಮಾಧ್ಯಮ ಮಿತ್ರರು ನೀವೆಲ್ಲ ಒಗ್ಗಟ್ಟಾಗಿ ಯಾವಾಗಲೂ ಎಲ್ಲರಿಗೂ ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಒಂದು ವಾವ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ಬೆಳೆಸ್ತಾ ಇದ್ರ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಕೊನೆಯದಾಗಿ ಅಂಜನ್ ಗೌಡ್ರು, ಲೋಕೇಶ್ ಗೌಡ್ರು ಹಾಗೂ ಡೈರೆಕ್ಟ್ರು ಹಾಗೂ ನಾಯಕ ನಟ ಹಾಗೂ ಇಲ್ಲಿ ಟೆಕ್ನಿಷಿಯನ್ಸ್ ಬಹಳ ಇಂಪಾರ್ಟೆಂಟ್. ಹ್ಯಾಟ್ಸ್ ಆಫ್ ಟು ಟೆಕ್ನಿಷಿಯನ್ ಟೀಮು, BGM ಟೀಮು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದಿರಾ. ಇದೇ ರೀತಿ 100 ಸಿನಿಮಾ ಬರ್ಲಿ. ಕನ್ನಡ ಸಿನಿಮಾನ ಯಾವತ್ತು ನಾವೆಲ್ಲ ಮುಂದೆ ಇನ್ನ 100 ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡುವ, ಇನ್ನ ಒಳ್ಳೆ ಕಲಾವಿದರನ್ನ ಹೆಚ್ಚಾಗಿ ನಾವು ಆಚೆ ತರುವ, ಪ್ರತಿಭೆನ ಆಚೆ ತರುವ ಅಂತ ಹೇಳ್ತಾ, ಕೊನೆಯದಾಗಿ ಎಲ್ಲರಿಗೂ ಈ ರಾಜನಿವಾಸನ ಬರೀ ಈ ಲಾಂಚ್ ಅಲ್ಲಿ ಇಲ್ಲ ಟ್ರೈಲರ್ ಇಲ್ಲಿ ಬಂದಿರೋರು ಒಬ್ಬೊಬ್ರು ವಾಟ್ಸಪ್ ಯೂಸ್ ಮಾಡ್ತಿರಲ್ಲ, ಒಬ್ಬೊಬ್ರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ಮನೆ ಬಂದ್ಬಿಟ್ಟು ಹಾಯ್ ಅಂಜನ್ ಗೌಡ್ರೆ ಆಲ್ ದಿ ಬೆಸ್ಟ್ ಅನ್ನೋ ಬದಲು ಆ ವಾಟ್ಸಪ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಶೇರ್ ಮಾಡಿದ್ರೆ ಅದು 100 ಜನಕ್ಕೂ 100 ಸಾವಿರ ಲಕ್ಷ ಕೋಟಿ ಹಂಗಾಗಿ ಬೆಳೀತದೆ ಕನ್ನಡ ಸಿನಿಮಾ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ. ಆದಿತ್ಯ ಹಾಗೂ ಸಂಜಯ್ ಗೌಡರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ವಿಷಯಗಳನ್ನ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಸೊ ಕನ್ನಡ ಸಿನಿಮಾ ಈ ಹೊಸ ಪ್ರತಿಭೆಗಳು ಬಂದಾಗ, ಹೊಸ ನಿರ್ಮಾಪಕರು ಪ್ಯಾಷನೇಟ್ ಆಗಿ ಈ ಥರ ಒಂದು ಸಿನಿಮಾಗಳು ಮಾಡಿದಾಗ ಪ್ರತಿಭೆಗಳು ಅದು ಒಂದು ಕಂಟೆಂಟ್ ಹೊರಗಡೆ ಬರುತ್ತೆ. ಸೊ ಈ ಪಿಕ್ಚರ್ ಟ್ರೈಲರಲ್ಲಿ ಇದು ಕಾಣ್ತಾ ಇದೆ. ಖಂಡಿತ ಇದೇನಾರು ಒಂದು ಮಾಡುತ್ತೆ. ಆಮೇಲೆ ಹೆಸರಲ್ಲೇ ರಾಜ ಇದೆ, ರಾಜ್ಕುಮಾರ್ ಸರ್ ಆಶೀರ್ವಾದ ನಿಮ್ಗಿರುತ್ತೆ. ಸೊ ಹಂಗಾಗಿ ಖಂಡಿತ ಗೆಲ್ಲುತ್ತೆ ಸಿನಿಮಾ. ನಾವು ಸಕ್ಸಸ್ ಮೀಟ್ಗೆ ಎಲ್ಲ ಸೇರ್ಕೊಳ್ಳೋಣ. ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು. ಯೋಗೇಶ್ ಸರ್ ಸೆಂಟರ್ ಬನ್ನಿ, ಅಂಜು ಸೆಂಟರ್ ಬನ್ನಿ. ಯೋಗೇಶ್ ಸರ್ ಸ್ವಲ್ಪ ಬನ್ನಿ. ಥ್ಯಾಂಕ್ ಯು ಸಂಜಯ್ ಸರ್, ಥ್ಯಾಂಕ್ ಯು ಉದಯ್ ಸರ್. ಸರ್ ಹೇಳಿದ ಬಗ್ಗೆ ತರೋ ಪ್ರಯತ್ನವನ್ನ ಮಾಡೋಣ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಾಜನಿವಾಸ ಸಿನಿಮಾದ ಟ್ರೈಲರ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಯವಿಟ್ಟು ರಾಜನಿವಾಸ ಟ್ರೈಲರ್ ಅನ್ನ ಎಲ್ಲರೂ ಅಪ್ಲೋಡ್ ಮಾಡಿ, ಶೇರ್ ಮಾಡಿ. ಅಂಡ್ ಆದಷ್ಟು ಹೆಚ್ಚು ಹೆಚ್ಚು ಕನ್ನಡಿಗರಿಗೆ, ಬರೀ ಕನ್ನಡಿಗರಿಗೆ ಮಾತ್ರ ಅಲ್ಲ, ದೇಶಾದ್ಯಂತ ನಮ್ಮ ಈ ಒಂದು ಟ್ರೈಲರ್ ನ ತಲುಪಿಸೋ ಪ್ರಯತ್ನವನ್ನ ನಾವು ಎಲ್ಲರೂ ಒಟ್ಟಾಗಿ ಮಾಡೋಣ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಶ್ರೀ ವೀರಕಪುತ್ರ ಶ್ರೀನಿವಾಸ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾದವರೆಲ್ಲ ಅಂಜಿನಪ್ಪ ಅವರಿಗೋಸ್ಕರ ಬಂದದ್ದು. ಕನ್ನಡಿಗ ಗಟ್ಟಿಯಾಗೋದು ಹೊರತು ಕನ್ನಡ ಗಟ್ಟಿಯಾಗಲ್ಲ ಅನ್ನೋದು ಒಂದು ಪುರಾತನ ನಿಲುವು ನಾನು. ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಉದ್ಯಮಗಳಾಗಬೇಕು, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ. ನಮ್ಮ ಅಂಜನಪ್ಪ ಅವ್ರ ಸೀರಿಯಸ್ ತಗೊಂಡು ಉದ್ಯಮ ಶುರು ಮಾಡಿದರೆ, ಬಟ್ ಸಿನಿಮೋದ್ಯಮಕ್ಕೆ ಬಂದಿದ್ದಾರೆ, ಅದೇ ಭಯ ಆಗ್ತಾ ಇರೋದು. ಸಿನಿಮಾಗಳು ಸಾಕಷ್ಟು ಬರ್ತಿದ್ದಾವೆ, 100 ಸಿನಿಮಾಗಳು ಬರ್ತಿದ್ದಾವೆ. ಇಲ್ಲಿರುವಂತಹ ಬಹುತೇಕ 90% ಕನ್ನಡ ಸಿನಿಮಾ ನಾವೇ ನೋಡಿಲ್ಲ. ಕನ್ನಡದಲ್ಲಿ ಕರ್ನಾಟಕದ ಥಿಯೇಟರ್ ಮಟ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪಾಲಿಸಿ ಜಾರಿಯಲ್ಲಿದೆ. ಯಾವ ಕಂಟೆಂಟನ್ನು ಜನ ನೋಡ್ತಿದ್ರು ಅದು ಥಿಯೇಟರ್ಗೆ ಬರ್ತಿದೆ. ಕನ್ನಡಿಗರು ಥಿಯೇಟರ್ ಸಿಗ್ತಾ ಇಲ್ಲ, ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದಕ್ಕಿಂತ ಅಂಥ ಕಂಟೆಂಟ್ ಕೊಡ್ತಾ ಇಲ್ಲ ಅನ್ನೋಂಥದ್ದು ಒಂದು. ಎರಡನೇದು ಕ್ವಾಲಿಟಿ ಸಿನಿಮಾಗಳನ್ನ ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಒಳ್ಳೆಯ ಸಿನಿಮಾ ಬಂದಿದೆ ಗೊತ್ತಾಗದೇ ಇರುವಂತಹ ಸ್ಥಿತಿ ಇವತ್ತು ಕನ್ನಡದ ಮಟ್ಟಿಗಿದೆ. ಮತ್ತು ಇನ್ನೊಂದು ಕೌಟುಂಬಿಕ ವಾತಾವರಣ. ಮೊದಲೆಲ್ಲ ಮೊನ್ನೆ ಕೆಲವು ಹಿರಿಯ ನಿರ್ದೇಶಕರು ಅನ್ಸ್ಕೊಳ್ತಾ ಇದ್ರು, ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ದಾರಂತೆ ನಿರ್ದೇಶಕರು, ಹೀರೋಯಿನು, ಪೋಷಕ ನಟರು ಎಲ್ಲ. ಇವತ್ತು ಹೇಗಾಗಿದೆ ಚಿತ್ರರಂಗ ಅಂತಂದರೆ, ಒಬ್ಬ ಪುಟ್ಟ ಕಲಾವಿದ ಕೂಡ ಒಂದು ಕ್ಯಾರವನ್ ಮಾಡಿಕೊಂಡು ಸಪ್ರೇಟಾಗಿ ಹೋಗಿ ಊಟ ಮಾಡುವಂತಹಷ್ಟು ಗೋಡೆಗಳನ್ನ ಎದುರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರ ಬಗ್ಗೆಯೂ ಆತ್ಮೀಯತೆ ಇಲ್ಲ, ಯಾರ ಬಗ್ಗೆಯೂ ಆಪ್ತತೆ ಇಲ್ಲ. ಜೊತೆಗೆ ಇವತ್ತು ಅಂಜನಗೌಡರ ಇವತ್ತು ಸಿನಿಮಾ ಈ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ಬಹುಶಃ ಅವರು ಇನ್ನೊಂದು ಜನ್ಮ ಪಡೆದಿದ್ದಾರೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಒಬ್ಬೊಬ್ಬ ಕಲಾವಿದರನ್ನ ಆಹ್ವಾನಿಸ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಬೇಕಾಯ್ತು ಅಂತಂದರೆ, ಅರೆ ಕನ್ನಡ ಸಿನಿಮಾ ತಾನೇ, ಬರಲಿಕ್ಕೇನಿದೆ, ಯಾರೋ ಒಬ್ಬರು ಅವರು ಒಂದು ದಿವಸ ಅದೇ ಹಂತದಲ್ಲಿ ಇದ್ರಲ್ಲ, ಬಂದು ಸಪೋರ್ಟ್ ಮಾಡಬೇಕಲ್ಲ. ಬಟ್ ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳಿದ್ದಾರೆ. ಎಷ್ಟು ಜನ ಹೇಳಿದ್ದಾರೆ ನನಗೆ ಗೊತ್ತಿದೆ. ಅದ್ರ ಮಧ್ಯದಲ್ಲಿ ಆದಿತ್ಯ ಅವರು ಬಂದು ಇಲ್ಲಿ ಅವ್ರ ತಂದೆಯವರು ಈ ನಾಡಿನ ಮೇರು ನಿರ್ದೇಶಕರು, ಆ ಜವಾಬ್ದಾರಿಯನ್ನು, ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವರೊಂದು ಆ ಜವಾಬ್ದಾರಿಯನ್ನು ಅರಿತು ತನಕ ಬಂದಿದ್ದಾರೆ. ಈ ಥರದ್ದು ಒಂದು ಅಟ್ಲೀಸ್ಟ್ ಹೊಸಬರು ಬಂದಾಗ ಮಾಡುವಂತಹ ಒಂದು ಕೌಟುಂಬಿಕ ವಾತಾವರಣ ಸೃಷ್ಟಿಯಾದರೆ ಅವರಿಗೆ ಇನ್ನೊಂದಷ್ಟು ಉತ್ಸಾಹ ಬರುತ್ತೆ. ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ತಲುಪಿಸುವಂಥದ್ದು ಭಾಳ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಸಿನಿಮಾ ರಾಜನಿವಾಸ ಭಾಳ ಅದ್ಭುತವಾಗಿ ಟ್ರೈಲರ್ನಲ್ಲಿ ಕಟ್ಕೊಟ್ಟಿದ್ದಾರೆ. ಭಾಳ ಶ್ರಮ ಹಾಕಿದ್ದಾರೆ ಮಿಥುನ್ ಲೋಕೇಶ್ ಅವರು ಮತ್ತು ಅಂಜನಪ್ಪ ಅವರು. ಅವರ ಎಲ್ಲ ಶ್ರಮವೂ ಕೂಡ ಲಾಭವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮಾಜಿ ಶಾಸಕರು ವಿಧಾನ ಪರಿಷತ್ ಶ್ರೀ ಎಚ್.ಎಂ. ರಮೇಶ್ ಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆಸ್ಟ್ ವಿಶಸ್ ನ ನೀಡಿ ಸರ್ ಸಿನಿಮಾ ಟೀಮ್ಗೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಭಾಳ ಜನ ನಾಯಕ ನಟಗಳಿದ್ದಾರೆ, ಸಿನಿಮಾಗೆ ಸಂಬಂಧಪಟ್ಟಂಥವ್ರನ್ನ ಮಾತನಾಡಿಸಿದ್ರೆ ಭಾಳ ಒಳ್ಳೆಯದು. ಆದರೆ ಇಲ್ಲೇನು ತಾವೆಲ್ಲ ಇಲ್ಲಿ ಭಾಳ ಜನ ರಕ್ಷಣಾ ವೇದಿಕೆಯವರು ಇರ್ಬೋದು ಅಥವಾ ನಮ್ಮ ಆಂಜನಪ್ಪ ಅವರ ಸ್ನೇಹಿತರಿರ್ಬೋದು, ಭಾಳ ಜನ ಬಂದಿದ್ದೀರಿ. ಈಗಾಗಲೇ ಈ ಲಾಂಚ್ ಮಾಡಿದ ತಕ್ಷಣ ನಮ್ಮ ರಾಜೇಂದ್ರ ಬಾಬು ಸರ್ ಅವರ ಸುಪುತ್ರರಾಗಿರ್ತಕ್ಕಂಥ, ಅವರು ಭಾಳ ನಾಯಕ ನಟರಾಗಿರ್ತಕ್ಕಂಥ ಆದಿತ್ಯರವರು ಭಾಳ ನೋವಿನಿಂದ ಮಾತನಾಡ್ತಿದ್ರು. ಇವತ್ತಿನ ದಿವಸ ಯಾರೋ ದೊಡ್ಡ ನಟರು, ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು
ಇವತ್ತು ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಅವ್ರಿಗೆ ಯಾವ ರೀತಿ ನಮ್ಮ ಕರ್ನಾಟಕದ ಏನೋ ಭಾಳ ಜನ ಏನು ಇವತ್ತು ಥಿಯೇಟರ್ ಮಾಲೀಕರು ಇರ್ಬೋದು, ಅವರು ಯಾವ ರೀತಿ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ, ನಮಗೆ ಎಷ್ಟು ನೋವಾಗ್ತಾ ಇದೆ ಅಂತೇಳಿ ಅವ್ರ ಮಾತಿನಲ್ಲಿ ಅರ್ಥ ಆಗ್ತಿತ್ತು. ಭಾಳಷ್ಟು ಬಾರಿ ಇಲ್ಲಿ ಏನು ನಮ್ಮ ನಾರಾಯಣಗೌಡರು ಸರ್ದು ಬರೀ ಲೋಗೋ ಮಾತ್ರ ಅಲ್ಲ, ಅವ್ರ ಕೃತಿನೂ ಅದೇ ಥರ ಇದೆ. ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲೂ ಸಹ ಕನ್ನಡಿಗರಿಗೆ, ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರು ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಕೈ ಜೋಡಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಆದರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು, ಏನಿವತ್ತು ಬಹಳ ದೊಡ್ಡ ದೊಡ್ಡ ಸ್ಟಾರ್ ನಟರು ಇರ್ಬೋದು, ಇವತ್ತಿನ ದಿವಸ ಸುದೀಪ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಬಹಳ ಜನ. ಆದರೆ ಇವತ್ತೇನು ಹೊಸ ಪ್ರತಿಭೆಗಳು, ಇವತ್ತು ಇವರು ಹೊಸಬರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ಕನ್ನಡದ ಸಿನಿಮಾ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾ ಸುಮಾರಾಗಿ ಏನಾದರೂ ಒಂದಷ್ಟು ಜನ ಮಾಡಬೇಕು ಅಂತಂದ್ರೆ ಸುಮಾರು ಕನಿಷ್ಠ ಪಕ್ಷ 5 ರಿಂದ 6 ಕೋಟಿ ರೂಪಾಯಿ ಅಂತ ಒಂದು ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಬಹಳ ಜನ ನಮ್ಮ ಕೆ ಮಂಜು ಅವರು ಇವರು ಹೇಳ್ತಾ ಇರ್ತಾರೆ, ನಮ್ಮ ಬಹಳ ಜನ ಸ್ನೇಹಿತರು ಅವರು ಬಹಳ ನೋವಿನಿಂದ ಹೇಳ್ತಾ ಇರ್ತಾರೆ, ಇಲ್ಲ ನಮ್ಮ ಮುಂಚೆ ತರ ಇಲ್ಲ, ಈಗ ಬಹಳ ಬದಲಾಗಿದೆ, ಚಿತ್ರರಂಗನೂ ಬದಲಾಗಿದೆ. ಆದ್ರೆ ವಿತರಕರು ಏನಿದಾರಲ್ಲ, ವಿತರಕರು ಮೊದಲನೇದಾಗಿ ಅರ್ಥಕೊಳ್ಬೇಕಾಗ್ತದೆ. ಯಾವ್ದಾದ್ರು ಒಂದು ಸಿನಿಮಾ ಲಾಂಚ್ ಆದ ನಂತರ ಅದು ಯಾವ್ದಾದ್ರು ಒಂದಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆದ್ಮೇಲೆ ಅವ್ರು ಯಾರು ಇವತ್ತು ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಲ್ರಿಗೂ ನಾವು ಗೌರವ ಕೊಡೋಣ. ಆದ್ರೆ ಯಾರು ಹೊಸ ಪ್ರತಿಭೆಗಳು, ನೀವು ಅವ್ರ ಸಿನಿಮಾ ಯಾರು ನೋಡದೆ ಹೋದ್ರೆ ನೀವು ಅಂತ ಸಿನಿಮಾಗಳನ್ನ ತೆಗೀರಿ, ಬೇರೆ ಸಿನಿಮಾ ತಗೊಂಡ್ಬನ್ನಿ. ಆದ್ರೆ ಒಂದು ಸಿನಿಮಾ ಚೆನ್ನಾಗಿ ಓಡ್ತಾ ಇರ್ಬೇಕಾದ್ರೆ ಪ್ರೇಕ್ಷಕರು ಆ ಥಿಯೇಟರ್ಗೆ ಹೋಗಿ ಆ ಸಿನಿಮಾನ ವೀಕ್ಷಣೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಒಂದು ನಮ್ಗೇನು ಬರೀ ಹಣಕ್ಕೋಸ್ಕರನೇ ಬೇರೆಯವ್ರಿಗೆ ನಾವು ಮಣೆ ಹಾಕೋದಿದೆಯಲ್ಲ, ಅದು ನಾವ್ಯಾರು ಸಹ ಸಹಿಸಬಾರ್ದು. ಅದ್ರ ವಿರುದ್ಧವಾಗಿ ನಾವೆಲ್ಲ ಹೋರಾಟವನ್ನ ಮಾಡಬೇಕಾಗ್ತದೆ. ಹೋರಾಟ ಮಾಡೋರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗ್ತದೆ. ಈಗ ನಮ್ಮ ಸಂಜಯ್ ಅವರು ಇರ್ಬೋದು, ಬಹಳ ಜನ ಮಾತನಾಡ್ತಿದ್ರು, ಅವರು ಸಹ ಏನ್ ಬಹಳ ಸಿನಿಮಾಗಳು ಮಾಡಿರ್ಬೋದು. ಹಾಗಾಗಿ ಯಾರು ಕನ್ನಡಿಗರು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸಿನಿಮಾಗಳು ಮಾಡ್ತಾರೆ, ನಾವು ಯಾವಾಗೂ ಸಹ ನಿಮ್ ಜೊತೆ ಇರ್ತೇವೆ. ಆದ್ರೆ ಏನಿವತ್ತು ಆಂಜನಪ್ಪ ಅವರು ಮತ್ತೆ ಲೋಕೇಶ್ ಗೌಡರು ಏನು ಹೊಸ ಸಿನಿಮಾವನ್ನ ಮಾಡಿದ್ದಾರೆ, ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನ ಮಾಡ್ಲಿ, ನಾವು ನಿಮ್ ಜೊತೆ ಇರ್ತೀರಿ, ಎಲ್ಲಾ ರೀತಿಯೂ ಶಕ್ತಿ ತುಂಬ್ತೀರಿ. ಈಗಾಗಲೇ ನಮ್ಮ ಆಂಕರ್ ಅವ್ರು ಹೇಳ್ತಾ ಇದ್ರು, ತಾವೆಲ್ಲ ವಾಟ್ಸಾಪ್ ಫೇಸ್ಬುಕ್ ಅಲ್ಲಿ ನೀವು ಇದು ಮಾಡ್ಬೇಕಂತೇಳಿ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಒಂದು ಪಕ್ಷದ ಏನೊಂದು ಅಫಿಷಿಯಲ್ ಟ್ವೀಟ್ ಇದೆ, ಅದರಲ್ಲೂ ಸಹ ನಾವು ನಿಮಗೆ ಶಕ್ತಿ ತುಂಬುವಂತ ಕೆಲಸನ ಮಾಡಿದ್ದೀರಿ. ಅದೇ ರೀತಿ ಮಾಧ್ಯಮದ ಸ್ನೇಹಿತರು ಸಹ ಬಹಳ ನಿಮಗೆ ಶಕ್ತಿ ತುಂಬ, ಅವ್ರಿಗೂ ಸಹ ನಾನು ಧನ್ಯವಾದಗಳು, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಂದೇ ಒಂದು ವಿಷಯ, ಭಾಷಣ ಮಾಡಕ್ಕಾಗಲ್ಲ ಸರ್. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್ ಸರ್. ಈ ಕನ್ನಡ ಮೂವಿ ತುಂಬಾ ಚೆನ್ನಾಗಿತ್ತು. ನಾನು ಕರೆದಿದ್ದಕ್ಕೂ ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದೇ ಒಂದು ಸೆಕೆಂಡ್ ಸರ್. ಸೆಂಟರ್ ಬನ್ನಿ ಸರ್. ಅದೇನಪ್ಪ ಸರ್. ಇವರ ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ಸಿನಿಮಾ ಯಶಸ್ವಿಯಾಗಿ ನೆರವೇರಿದೆ. ಇನ್ನೇನು ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣಗೌಡರು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಆಗ್ಲೇ ಬೆಸ್ಟ್ ವಿಶಸ್ ನೀಡಿ ಆಶೀರ್ವಾದನ ನೀಡಿದ್ರಿ. ಈಗ ಟ್ರೈಲರ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಮಾತುಗಳನ್ನು ಹೇಳ್ಬೇಕು ಪ್ಲೀಸ್. ಬನ್ನಿ ಸರ್. ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಅಗನಾದ್ರು ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂಥ ಗೆಳೆಯರಿದ್ದಾರಲ್ಲ, ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು.
ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದರೆ ಏನಾಗಿದೆ ಇವತ್ತು ಅಂದರೆ, ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬಹುದು ಅಷ್ಟೇ. ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ, ಡೈಲಾಗ್ ಹೊಡಿಬೋದಷ್ಟೇ. ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೇ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು. ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು, ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದರೆ ನಾವು ಮನೆ ಸೇರ್ಕೊಂಡಿರ್ಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು, ಅವರಿಗೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬ ಇದೆ. ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ 100ಕ್ಕೆ 100ರಷ್ಟು ಅದು ಸರಿ ಅಂತ ಹೇಳಿ ಅನ್ಕೊಂಡಿರುವಂತ ನಾನು. ಇವತ್ತು ನಾನು ಆಂಜನಪ್ಪನ ಸುಮಾರು ಸಲ ಹೇಳಿದ್ದೀನಿ, ನಿನಗೆ ಬೇರೆ ಏನಾರ ಉದ್ಯಮಕ್ಕೆ ಕೈ ಹಾಕೋದಾಯ್ತಲ್ಲ, ಇದಕ್ಕೆ ಯಾಕೋ ಸಿನಿಮಾ ಲೈನ್ಗೆ ಯಾಕೆ ಬಂದೆ, ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪನಿಗೆ. ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಈ ಕಜ್ಜಿ ಹೋದ್ರು ಕೆರ್ತ ಹೋಗ್ಲಿಲ್ಲ ಅಂತ ಹೇಳಿ, ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲ ಹಿಡಿದ್ಬಿಟ್ರೆ ಭಾರಿ ಕಷ್ಟ. ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ ಮಾತಾಡ್ತೀವಿ, ನಿಮ್ಮ ತಂದೆ ನಾವು ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ರು, ಮೊನ್ನೆನೂ ಸಹ ನನ್ನ ಕಚೇರಿಗೆ ಬಂದಾಗ ಹೇಳ್ತಾ ಇದ್ರು, ಇಲ್ಲ ಏನಾದರೂ ರಿಪೇರಿ ಮಾಡೋಕ್ಕಾದ್ರೆ ಅದು ನಿನ್ನ ಕೈಯಲ್ಲೇ ರಿಪೇರಿ ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕಾಗಿ ಮೊನ್ನೆ ನೋಡಿ, ನಮ್ಮ ಯಾರು ಸಾಯಿ ಪ್ರಕಾಶ್ ಇಡೀ ಕನ್ನಡ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ 105 ಸಿನಿಮಾಗೆ ನಿರ್ದೇಶನ ಮಾಡಿದಂಥ ಒಬ್ಬ ಈ ದೇಶ ಕಂಡಂಥ ನಿರ್ದೇಶಕ. ಅವ್ರ ಪರಿಸ್ಥಿತಿಯನ್ನು ನನಗೆ ಹೇಳಿಕೊಂಡ್ರು. ಅಷ್ಟೊಂದು ಸಿನಿಮಾ ಮಾಡಿದ್ರು ಇವತ್ತು ಯಾವ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ನನ್ನ ಕಚೇರಿಗೆ ಕೂತ್ಕೊಂಡು ಭಾರಿ ನೊಂದು ಮಾತಾಡ್ತಾ ಇದ್ರು. ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ. ಮತ್ತೆ ಯಾಕೆ ಹೊಸಬ್ರು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾ ಮಾಡೋರೇ ಇಲ್ಲ, ಈಗ ಮಾಡೋದಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲೋ ಕೆಲವೇ ಒಂದು 4-5 ಜನ ನಟರು, ಒಂದು 4-5 ಜನ ನಿರ್ಮಾಪಕರು
ಅವರು ಅಲ್ಲಿ ಅವರ ಸುತ್ತ ಒಂದಷ್ಟು ಚಿತ್ರರಂಗದ ತುಂಬ ಜನ ಈ ಬ್ಲೋಕರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡಿಕೊಂಡು ಅವರು ಅಷ್ಟೇ ಚಿತ್ರರಂಗ ಅಂತೇಳಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು, ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು. ಯಾಕಂದರೆ ಆಂಜನಪ್ಪ ಒಂದು 25-30 ವರ್ಷ ಕನ್ನಡ ಕರ್ನಾಟಕ ಅಂಥೇಳಿ ಬೀದಿ ನಿಂತಂಥ ಒಬ್ಬ ಹೋರಾಟಗಾರ. ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ, ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ. ಯಾಕೆಂದ್ರೆ ಅದು ಬೇರೆ ಥರ ಯಾವುದೋ ತೇವಲಿಗೋ ಮತ್ತೊಂದು ಶೋಗಿಗ ಸಿನಿಮಾ ಮಾಡಕ್ಕೆ ಬಂದವನಲ್ಲ. ಕನ್ನಡ ಕನ್ನಡ ಅಂತೇಳಿ ಬೀದಿ ನಿಂತು 30 ವರ್ಷ ಪೊಲೀಸ್ನವ್ರ ಕೈ ಲಾಠಿ ಹೇಟ್ ತಿಂದು, ಬೂಟ್ ಹೇಟ್ ತಿಂದು, 16 ದಿವಸ ಜೈಲುವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದ್ರು ಒಂದು ಬದುಕು ಕಟ್ಕೋಬೇಕು ಅನ್ನುವ ದೊಡ್ಡ ಕನಸನ್ನು ಕಂಡಂತ ಆ ಗೆಳೆಯ ಮತ್ತು ಅವನ ಜೊತೆಯಲ್ಲಿ ನಮ್ಮ ಲೋಕೇಶ್ ಗೌಡ. ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರದು ಅಂತ ಅಲ್ಲ, ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕನ್ನಡದವ್ರು ನಿಲ್ಲದೆ ಹೋದ್ರೆ ಯಾರು ನಿಲ್ಬೇಕಿಲ್ಲಿ? ಯಾರಿಗೋಸ್ಕರ ಕನ್ನಡ ಚಿತ್ರರಂಗ? ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಕರ್ನಾಟಕ ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಹಾಗಿರುವಾಗ ಎಂಥದೇ ಸಮಸ್ಯೆಗಳಿದ್ರೂ ಸಹ ಚಿಂತೆ ಇಲ್ಲ, ಎದುರಿಸಿ ನಿಲ್ಲಬೇಕು. ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು. ಯಾವುದೇದಕ್ಕೂ ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ, ಯಾರ್ಯಾರ್ದು ಸಿನಿಮಾ ನೋಡ್ತೀವಿ. ಈಗ ಹೇಳ್ತಾ ಇದ್ರು, ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ವಾರ ಏನೋ ಬಿಡುಗಡೆ ಏನೋ ಬರ್ತಾ ಇದೆ. ಮುಂದಿನ ತಿಂಗಳು ಬರ್ತಾ ಇದೆ ನೋಡಿ. ಒಬ್ಬ ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು 50-100 ಕನ್ನಡ ಸಿನಿಮಾವನ್ನು ಸಾಯಿಸ್ಕೊಡ್ತಾರೆ. ಥಿಯೇಟರ್ಗಳು ಸಿಗಲ್ಲ, ಕೊಡೋದಿಲ್ಲ. 400-500 ಚಿತ್ರಮಂದಿರಗಳಲ್ಲಿ ರಜನಿಕಾಂತ್ ಸಿನಿಮಾ ಬಿಡುಗಡೆ ಆಗುತ್ತೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಹೇಟ್ ಬೀಳುತ್ತೆ. ಅಂದರೆ ಅದು ಬೇರೆ ಭಾಷಿಕರಿಗಲ್ಲ, ಅದು ಕನ್ನಡದ ನಿರ್ಮಾಪಕರಿಗೆ ಹೇಟ್ ಬೀಳುತ್ತೆ. ಇದಕ್ಕೆ ಸರಿಯಾದಂಥ ಒಂದು ತೀರ್ಮಾನವನ್ನು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೇನಾದರೂ ಒಂದು ಮಾರ್ಗವನ್ನು ಹುಡುಕ್ಬೋದು. ಹಾಗಾಗಿ ಕನ್ನಡದ ಚಿತ್ರರಂಗ, ನಾನು ಹೇಳ್ತಾ ಇದ್ದೆ ಮೊನ್ನೆ ನಮ್ಮಲ್ಲಿ ರಾಜ್ಯ ಕಮಿಟಿಲಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದ್ದೆ, ಯಾರೋ ಈ ಚಾನಲ್ಗಳಿದಾವಲ್ಲ, ಜಿ ಇರ್ಬೋದು, ಇನ್ಯಾವುದು ಕಲರ್ಸ್ ಇರ್ಬೋದು, ಇವರೆಲ್ಲ ಯಾರು ಸಿನಿಮಾ ತಗೋತಾರೆ? ಯಾರು ಶ್ರೀಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ. ಅವರು ವ್ಯಾಪಾರ ಮಾಡಬೇಕಲ್ಲ, ಭಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು. ಮತ್ತೆ ಅವಾರ್ಡ್ ಫಂಕ್ಷನ್ಗಳು, ಅವಾರ್ಡ್ಗಳು ಕೊಡ್ತಾರೆ ಅವರು. ಅವ್ರ ಉದ್ಧಾರಕ್ಕಾಗಿ ಇವರಿಗೆ ಅವಾರ್ಡ್ ಕೊಡ್ತಾರೆ. ನಾನು ಅದಕ್ಕೆ ಹೇಳಿದೆ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡಿದ್ರು. ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ. ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತೇಳಿ ಕಳಿಸ್ಕೊಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆಲಿ 1 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾನು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ, ಆ ಥರದ ನೀವೊಂದು 5-6 ಜನ ಒಂದು ಕಮಿಟಿಯಲ್ಲಿ ನಮಗೆ ಅವಾರ್ಡ್ ಕೊಡಲಿಕ್ಕೆ ನೀವು ಅದನ್ನು ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದ್ವಿ. ಯಾತಕ್ಕೆ ಅಂದರೆ ಅಲ್ಲಿ ಎಲ್ಲರೂ ಭಾರಿ ಸಮೃದ್ಧವಾಗಿಲ್ಲ. ಚಿತ್ರರಂಗದ ಬಹುತೇಕ ಪೋಷಕ ನಟರುಗಳು ನೋಡಬೇಕು ನೀವು. ಕನ್ನಡ ಚಿತ್ರರಂಗದ ಪೋಷಕ ನಟರು
ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂಥ ಕಷ್ಟ ಕಾಲದಲ್ಲಿರುವಂಥ ಪೋಷಕ ನಟರು ಕನ್ನಡದಲ್ಲಿದ್ದಾರೆ. ಈ ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದರೆ ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೀ ಯಾರೋ ಒಂದು 16 ಜನ ಉದ್ಧಾರ ಹಾಕ್ತಿರ್ಬೋದು, 16 ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ. ಬಹುತೇಕರು ಕಷ್ಟದಲ್ಲಿದ್ದಾರೆ. ಚಿತ್ರರಂಗ ನೋಡಿ, ಇವತ್ತು ತಮಿಳುನಾಡು ಚಿತ್ರರಂಗ ತಗೊಳ್ಳಿ, ಅಲ್ಲಿ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳುನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ, ಅಲ್ಲಿ ಹೀರೋಗಳು ನಿಂತ್ಕೊಳ್ತಾರೆ, ಅಲ್ಲಿಯ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ, ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ. ನಿಮ್ಮದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ, ಎಲ್ಲ ಬ್ಲೋಕ್ ಹೇಳ್ಬಾರ್ದು, ಭಾಷೆ ಬಳಸಬಾರ್ದು, ಎಂತೆಂಥರೋ ಕೂತಿದ್ರು ಮಾರೆ. ಅವನು ಯಾವನು ಅಧ್ಯಕ್ಷನು ಒಂದು ಸರಿ ಕನ್ನಡ ಬರೋದಿಲ್ಲ, ಅವನು ಕನ್ನಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿ ಕೂತಿದ್ದಾರೆ, ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ತೊಟ್ಲು ಅವರೇ ತೂಗೋದು ಮತ್ತೆ ಜಿಂಟೋದು ಅವರೇ ಅಂತಾರಲ್ಲ, ಹಾಗೆ ಕನ್ನಡ ಮನೆ ನೋಡ್ತಾ ಇದ್ದ ನಮ್ಮ ಯಾರ ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟ್ರ್ ಸಿಗ್ಲಿಲ್ಲ, ಪಾಪ ಬಾರಿ ಒದ್ದಾಡ್ದವ. ಆ ಕನ್ನಡ ಸಿನಿಮಾ ತಂದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು, ಎಂಥ ಪ್ರವೃತ್ತಿ ನೋಡಿ. ಕನ್ನಡದ ಸಿನಿಮಾವನ್ನು ತೆಗೆದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನು ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು. ಹಾಗಾಗಿ ಈ ದೊಡ್ಡ ಈ ಕೊಳಕು, ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದಿದ್ದೆ, ಆದರೆ ಇನ್ನು ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಿಪೇರಿ ಮಾಡ್ತೀವಿ. ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತೂ ಇದ್ದಾರೆ. ಈಗ ಭಾರಿ ದೊಡ್ಡ ಹೀರೋಗಳು, ಅವ್ರ ಹೆಸರು ಹೇಳ್ಬೋದು, ಯಾಕೆಂದ್ರೆ ನಮ್ಗೆ ಆ ಧೈರ್ಯನೂ ಇದೆ, ಆ ಸಹಾಯ ಮಾಡಿದಂಥ ವಿಚಾರಗಳು ನಮ್ಮಲ್ಲಿ ಇದೆ. ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಇವತ್ತು. ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಿಲು ತಟ್ಟದಂಥ ದಿನಗಳಿದ್ದಾವೆ. ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ. ಬೆಳೀಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ. ಆದರೆ ಇಂಥ ನಿರ್ಮಾಪಕರನ್ನ, ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು. ಬಹುಶಃ ಇಲ್ಲ, ಅವರಿಲ್ಲ. ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಯಾವತ್ತು ನಿಂತು ನೀರು ಹಾಕಬಾರ್ದು. ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತು ನೀರು ಹಾಕಬಾರ್ದು, ನಿರಂತರವಾಗಿ ಹರಿಯುವಂಥ ನೀರು ಆಗಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 82 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಒಮ್ಮೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು 3 ಸಿನಿಮಾ ಮಾಡಬಹುದು, ಏನು ತೊಂದರೆ ಇಲ್ಲ. ಅದಕ್ಕಾಗಿ ಅವರಿಗೆ ಒಳ್ಳೇದು ಆಗಲಿ. ಈ ಚಿತ್ರ ತಂಡ ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಉರಿಯುತ್ತಾರೆ, ಒಂದು ಅಮಾಯಕ ಥರ ಬಂದು ನಿಂತಿರ್ತಾರೆ. ಈಗ ನೋಡ್ಬೇಕು, ಯಾವಾಗ ಒಂದು ಸಿನಿಮಾ ಗೆದ್ದುಬಿಟ್ರೆ ಆ ನಿರ್ದೇಶಕರ ಕೈಗೂ ಸಿಗಲ್ಲ. ಅವರ ವ್ಯವಸ್ಥೆ ನೋಡ್ಬಿಟ್ರೆ ಹಂಗ ಇರ್ತಾರೆ. ನೋಡ್ರಿ ಅವ್ರು ಹೆಂಗೆ ನಿಂತಿದ್ದಾರೆ, ಒಳ್ಳೆ ಕಲಾವಿದ, ತುಂಬ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು. ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ, ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು. ಕಾಂತಾರ ಬಿಡುಗಡೆ ಆಯಿತು, ಇದು ಬಿಡುಗಡೆ ಆಗಲಿಲ್ಲ ಅಷ್ಟೇ. ಹಾಗಾಗಿ ಅವ್ರು ಹೇಳ್ತಾ ಇದ್ದ, ನೋಡಿ ನಮ್ಮ ಸಿನಿಮಾದಲ್ಲಿರೋ ಸೀನ್ ಎಲ್ಲ ಕಾಂತಾರದಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಇನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ, ಕಷ್ಟ ಆಯಿತು. 20% ಡಿಲೀಟ್ ಮಾಡಿ ಬೇರೆ ಶೂಟ್ ಮಾಡಿದ್ದೆ. ಮತ್ತೆ ಬೇರೆ ಶೂಟ್ ಮಾಡಿದ್ರು, ಡಿಲೀಟ್ ಮಾಡಿ. ಹಾಗಾಗಿ ಈ ಪರಿಸ್ಥಿತಿ ಇದೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತೆ ನಿಮಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿ ಪ್ರಾರ್ಥನೆ ಮಾಡ್ತಾರೆ. ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರಲಿ, ದೊಡ್ಡವ್ರನ್ನ ನೋಡಿ ಬೇಡ ಅಂತ ಹೇಳಲ್ಲ. ಇಂಥ ಸಣ್ಣ ನಿರ್ಮಾಪಕರು ಬಂದಾಗ, ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು, ಅವರು ಬೆಳೀಬೇಕು. ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ
ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸೋತರು ಅಂದರೆ ಗೆಲ್ಲೋರು ಯಾರು, ಮತ್ತು ಈ ರಂಗ ಬೇಕಾ, ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂಥ ಪರಿಸ್ಥಿತಿಗೆ ಆಗಬಾರ್ದು. ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಗೆ ಇದೆ ಅನ್ನೋ ಮಾತನ್ನು ಹೇಳಿ, ಯಾಕೆಂದರೆ ರಕ್ಷಣಾ ವೇದಿಕೆ ಇದೆ ಅಂದರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ. ಹಾಗಾಗಿ ಆಂಜನಪ್ಪನಿಗೆ, ನಮ್ಮ ಲೋಕೇಶ್ ಗೌಡರಿಗೆ, ನಿರ್ದೇಶಕರಿಗೆ, ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದು ಆಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಂದೇ ಒಂದು ನಿಮಿಷ ಸರ್, ಚಿತ್ರತಂಡದ ಪರವಾಗಿ ಕಿರುಕಾಣಿಕೆ ನಿಮಗೆ. ಓಕೆ ಸರ್, ಅದೇ ಮಾಡಿ. ಓಕೆ ಸರ್, ಬನ್ನಿ ಸರ್, ಇದ್ದೀನಿ ಸರ್, ಸ್ವಲ್ಪ ಮುಂದೆ ಬನ್ನಿ. ಓಕೆ ಓಕೆ, ಪತ್ರಿಕಾ ಸ್ವಲ್ಪ ಮುಂದೆ ಸರ್. ಅಜಯ್ ಸರ್, ಎಲ್ಲ ನಗು ಮುಖ ಇಲ್ಲಿ ಸರ್. ಇನ್ನೂ ಸಿನಿಮಾ ಬಿಡುಗಡೆ ಮಾಡಿಲ್ಲ. ಆಯ್ತು ಸರ್, ಆಗುತ್ತೆ ಸರ್. ಸೆಂಟರ್ ಬನ್ನಿ. ಮಾತಾಡಿ ಪತ್ರಿಕಾ. ಲಕ್ಷ್ಮಿ, ಪ್ರಶ್ನೆ ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಬಂದು ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಾಜನಿವಾಸ ಅನ್ನೋದು ತುಂಬ ವರ್ಷಗಳ ಕನಸು ನಮ್ಮೆಲ್ರಿಗೂ. ಯಾಕೆಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ. ಆಮೇಲೆ ಯಾವತ್ತೇ ಅದನ್ನು ನನ್ನ ಆರ್ಟಿಸ್ಟ್ ಆಗಿ ನಾನು ನನ್ನ ಪರವಾಗಿ ಹೇಳಬೇಕು ಅಂದರೆ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡದೆ ಇರುವಂತಹ ಟೀಮ್ ಇದು. ನನಗೆ ನಾವೆಲ್ಲೋ ಹೋಗ್ತೀವಿ, ಯಾವುದೋ ಔಟ್ಡೋರ್ ಶೂಟಿಂಗ್ ಹೋಗ್ತೀವಿ ಅಂತ ಅಂದಾಗ ತುಂಬ ನೀಟಾಗಿ ನೋಡ್ಕೊಂಡಿರುವಂಥ ಪ್ರೊಡ್ಯೂಸರ್ಸ್ ಇವರು. ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂಜನಪ್ಪ ಸರ್ಗೆ ಮತ್ತು ಲೋಕೇಶ್ ಗೌಡ ಸರ್ಗೆ. ಯಾಕೆಂದರೆ ಸ್ಟಾರ್ಟಿಂಗಿಂದ ಇದೇ ಕಾನ್ವರ್ಸೇಷನ್ ತುಂಬ ಸಲ ಆಗಿದೆ ನಮ್ಮ ಮಧ್ಯ. ಸಿನಿಮಾ ಹೇಗಿದೆ ಅಂತ ನೋಡಬೇಕು ಅಂತೆಲ್ಲ ನಾವು ಮಾತಾಡಿದ್ದೀವಿ. ಅದು ಇವತ್ತು ನಾನು ಟ್ರೈಲರ್ ನೋಡಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೆ ಒಂಥರ ಶಾಕ್ ಆಗೋಯಿತು. ತುಂಬ ಚೆಂದ ಬಂದಿದೆ ಟ್ರೈಲರು. ಮಿಥುನ್ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್. ತುಂಬ ಒಳ್ಳೆ ಅಂದರೆ ಡೈರೆಕ್ಷನ್ ಅಂತ ಬಂದಾಗ ಹೀಗೆ ಬರಬೇಕು ಅಂತ ಏನೇ ಮಾಡಿದ್ರು ಬಿಡ್ತಾ ಇರಲಿಲ್ಲ. ಇದು ಒಂಚೂರು ನಾವೇನೋ ಬೇರೆ ಥರ ಮಾಡ್ತೀವಿ ಅಂದ್ರೆ ಇಲ್ಲ, ನನ್ನ ತಲೆಯಲ್ಲಿ ಇದೇ ಥರ ಇದೆ, ಈ ಥರ ಶಾರ್ಟ್ ಬೇಕು ಅಂದ್ರೆ ಈ ಥರ ಶಾರ್ಟೇ ಬೇಕು ಇದಕ್ಕೆ ಅಂತ ಹೇಳಿ ಮಾಡಿಸಿರೋಂಥ ಚಿತ್ರ ಇದು. ಎಷ್ಟು ದಿನ ವರ್ಕ್ ಮಾಡಿದೀನೋ ಅಷ್ಟು ದಿನವೂ ತುಂಬ ಖುಷಿಯಾಗಿ ವರ್ಕ್ ಮಾಡಿರುವಂಥ ಪಾತ್ರ ಇದು. ಪೊಲೀಸ್ ಅಧಿಕಾರಿ ನಾನು ಇದರಲ್ಲಿ. ಒಂದು ಥ್ರಿಲ್ಲರ್ ಸ್ಟೋರಿ ಇದು. ತುಂಬ ಚೆಂದ ಬಂದಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಯಾವತ್ತೂ ನಾನು ಯಾವ ಜಾಗದಲ್ಲಿ ಹೋದ್ರೂ ಅಥವಾ ಯಾವ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೋದ್ರೂ ಕನ್ನಡ ಅಂತ ಬಂದಾಗ ನಾನು ಕನ್ನಡದ ಬಗ್ಗೆ ಮಾತಾಡಿಲ್ಲ. ಇವತ್ತು ಒಂದು ಖುಷಿ ಏನಪ್ಪ ಅಂತಂದರೆ, ನನ್ನ ತಾಯಿ ಇದ್ದಾರೆ. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನ ಟೀಚರ್. ಅವರು ಈಗ ರಿಟೈರ್ ಆಗಿದ್ದಾರೆ. 5ರಿಂದ 7ನೇ ಕ್ಲಾಸಿನವರೆಗೂ ನಾನು ಕನ್ನಡ ಶಾಲೆನಲ್ಲಿ ಓದಿರೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರ. ಸೊ ಅದು ಸಾಗರ ತಾಲೂಕಿನಲ್ಲಿರುವಂಥ ಒಂದು ಹೋಬಳಿ. 5ರಿಂದ 7ನೇ ತರಗತಿವರೆಗೂ ನನಗೆ ಅವರು ಗುರು. ನನಗೆ ಅವರು ಮ್ಯಾಥ್ಸ್ ಟೀಚರ್. ಅವರು ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು, ಎಲ್ಲ ಟೀಚರ್ ಅವರು. ಸೊ ನನಗಿವತ್ತು ಒಂದು ಖುಷಿ ಏನಪ್ಪ ಅಂದರೆ, ಇವತ್ತು ಗುರುಪೂರ್ಣಿಮಾ. ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿಗೆ, ಲೈಫಲ್ಲಿ ಕೂಡ ಮತ್ತು ಸ್ಕೂಲಲ್ಲಿ ಕೂಡ ಅವರು ನನ್ನ ಗುರು. ಇವತ್ತು ಒಂದು ನನಗೆ ಹೇಳಬೇಕು ಅನಿಸ್ತಿದೆ ಅಂತಂದರೆ, ನಾಡಗೀತೆ. ನಾನು ಎಲ್ಲೇ ಹೋದ್ರೂ ನಾಡಗೀತೆ ಹೇಳೋದಕ್ಕೆ ನನಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಬಹುಶಃ ಇದೊಂದು ಒಳ್ಳೆ ವೇದಿಕೆ ಅನಿಸುತ್ತೆ. ಜಯ ಭಾರತ ಜನನೀಯ ತನುಜಾತೆ. ಇಲ್ಲ ಅಂದ್ರೆ ನನಗೆ ಸ್ಕೂಲಲ್ಲೆಲ್ಲ ಹೇಳಿ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ,
ಅಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ನೀವು ಮಾತಾಡ್ಬೇಕಂತೆ ನಿಮ್ಮ ಪಾತ್ರದ ಬಗ್ಗೆ. ನಾನು ಮಾತಾಡ್ತೀನಿ. ಏನು ಕ್ವಶನ್ ನನ್ನ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿದ್ರು ಜಾಸ್ತಿ ಬಿಟ್ಕೊಡೋಂಗಿಲ್ಲ ಅಂತ. ಸೊ ಇದರ ಸಸ್ಪೆನ್ಸ್ ಇದೆ. ಇದರಲ್ಲಿ ಒಂದು ಡ್ಯುವೆಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಇದೊಂದು ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಬಟ್ ಇದು ಥ್ರಿಲ್ಲರ್. ಸೊ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಅದರ ಜೊತೆಗೇ ಸ್ವಲ್ಪ ಲವಲವಿಕೆಯಲ್ಲಿರುವಂತಹ ಪಾತ್ರ. ಈಗ ಇನ್ಸ್ಪೆಕ್ಟರ್ ಆಗಿದ್ದು ಕೂಡಲೇ ತುಂಬ ಸೀರಿಯಸ್ ಆಗಿ ನಡ್ಕೊಳ್ಳೋದು ಆ ಥರ ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಒಬ್ಬ ನಾರ್ಮಲ್ ಮನುಷ್ಯ ಮನೆ ಹೇಗಿರ್ತಾನೋ ಆ ಥರ ಇರುವಂಥ ಪಾತ್ರ. ಜೊತೆಲಿ ಇನ್ನೊಂದು ಸೀಕ್ರೆಟ್ ಇದೆ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅಂದರೆ ಪಾತ್ರ ಮಾಡ್ತಾನೆ ಬರ್ತಾ ಇರೋದು ವರ್ಷಗಳಿಂದ. ಸ್ಟಾರ್ಟ್ ಮಾಡಿರೋದು ವರ್ಷ ನಂದು ಯಾವಾಗ ಸ್ಟಾರ್ಟ್ ಮಾಡಿದ 2020 ಅಷ್ಟೇ. ಬೇರೆ ಪ್ರಶ್ನೆಗಳು? ಥ್ಯಾಂಕ್ ಯು ಸೊ ಮಚ್. ಮಾತಾಡಿ ಸುರೇಶ್. ನಮಸ್ಕಾರ. ನಮಸ್ಕಾರ. ಈ ಸಿನಿಮಾ ನಾರಾಯಣ ಸೆರೆಸ್ಟೋರಿಗೆ ಬಹುಶಃ 90 ಭಾಗ ಮುಗಿದೋಗಿತ್ತು. ಬಟ್ ಎಲ್ಲರೂ ಸ್ನೇಹಿತರೆ ಮತ್ತು ಅಣ್ಣನ ಸ್ಥಾನದಲ್ಲಿದ್ದಾರೆ, ಲೋಕೇಶ್ ಗೌಡರು ಮತ್ತು ಅರ್ಜುನ್ ಗೌಡರೆಲ್ಲ. ನನಗೆ ಈ ಥರದ್ದೇನೋ ಒಂದು ವಿಶೇಷವಾದ ಪಾತ್ರ ಮಾಡಬೇಕು ಅಂದರು. ನಾನು ಏನೋ ಪ್ರಶ್ನೆ ಮಾಡದೆ ಬಂದು ಆ್ಯಕ್ಟ್ ಮಾಡಿದ್ದೀನಿ. ದಯವಿಟ್ಟು ಭಾಳ ಒಳ್ಳೆಯದಾಯಿತು. ನಾರಾಯಣ ಗೌಡರಲ್ಲಿ ಬಂದು ನಮ್ಮ ಚಿತ್ರರಂಗದ ಆಗುಗಳ ಬಗ್ಗೆ ಶ್ರೀನಿವಾಸ ಅವರ ಸೂಕ್ಷ್ಮವಾಗಿ ಹೇಳಿದ್ದು ಅದು ಸತ್ಯ. ಕ್ಯಾರವನ್ ಕಲ್ಚರ್ ಬಂದಮೇಲೆ ನಾವನ್ನೇ ಮರ್ತೋಗಿದ್ದೀವಿ. ಅದೆಲ್ಲ ನಾವು ತಿದ್ಕೊಳ್ಬೇಕಾಗಿದೆ ಮತ್ತು ನೀವೆಲ್ಲರೂ ಸಹಕಾರ ಸಹಾಯ ಬೇಕಾಗಿದೆ. ಪ್ರತಿಯೊಬ್ಬರು ಸಿನಿಮಾನ ಕಲಿಸೋದು ನೀವು ಸಪೋರ್ಟ್ ಮಾಡಬೇಕು. ಸರ್ ಸಿನಿಮಾ ದಯವಿಟ್ಟು ಎಲ್ಲರಿಗೂ ನೋಡಿ ಆಶೀರ್ವಾದ ಮಾಡಿದ್ದೀವಿ. ನನಗೆ ಯಾಕೆ ಕರಿತಾ ಇದ್ದೀರಾ ಅಂತ, ಯಾಕೆಂತಂದ್ರೆ ನಾನು ಮಾಡಿರೋದು ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್. ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಸಹ ಆ ಪಾತ್ರ ಬಹಳ ಚೆನ್ನಾಗಿದೆ, ತುಂಬಾ ಲವಲವಿಕೆಯಿಂದ ಕೂಡಿದೆ. ಆ ಪಾತ್ರಕ್ಕೆ ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ, ನಿರ್ದೇಶಕರು ನಿರ್ಮಾಪಕರು ಗೊತ್ತಿಲ್ಲ. ಅದು ತುಂಬಾ ಚಿಕ್ಕದಾದ್ರೂ ಚೊಕ್ಕವಾಗಿರುವಂತಹ ಒಂದು ಪಾತ್ರ. ಅವತ್ತಿನ ದಿನ ನಾನು ಅನುಭವಿಸಿದಂತಹ ಒಂದು ಕೆಲಸದ ವೇಳೆಯಲ್ಲಿ ಒಂದು 300-400 ಜನ ಕೋ ಆರ್ಟಿಸ್ಟ್ಗಳು, ಎಕ್ಸ್ಟ್ರಾ ಆರ್ಟಿಸ್ಟ್ಗಳಿದ್ರು. ಅವರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇಡೀ ರಾತ್ರಿ ಅವತ್ತು ಶೂಟಿಂಗ್ ಇತ್ತು ನಂದಿದ್ದ ದಿನ. ಅದು ನಿರ್ದೇಶಕರು ಅದು ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಥರ ತುಂಬ ದಿನಗಳು ನಡೆದಿರಬಹುದು. ನಟಿ ಹೇಳ್ತಾ ಇದ್ರು ಪ್ರತಿದಿನವೂ ನಮಗೆ ತುಂಬ ಒಳ್ಳೆ ಅನುಭವ ಇತ್ತು ಕೆಲಸದ್ದು ಅಂತ. ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರು. ತುಂಬ ಕಷ್ಟಪಟ್ಟಿದ್ದಾರೆ ಅಂಜನಪ್ಪ ಅವರು, ನಿರ್ದೇಶಕರು, ಆಮೇಲೆಲ್ಲ ಕಲಾವಿದರು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಾ. ಒಳ್ಳೆಯದಾಗಿ ಈ ಚಲನಚಿತ್ರ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಸಹನಾ ಆರಾಧ್ಯ ಅಂತ. ನನಗೆ ಮಿಥುನ್ ಸರ್ ಬಂದು ನನ್ನ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇಸ್ ಲೈಕ್ ನಾನು ಈ ಪಾತ್ರ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆನ್ ಸ್ಪಾಟ್ ನಾನು ಹೇಳಿದೆ ಮಾಡ್ತೀನಿ ಸರ್ ಅಂತ. ಬಿಕಾಸ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ನನಗೆ ಯಾವತ್ತಿಗೂ ಗುಡ್ ಹಾರ್ಟ್ಸ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಶೂಟಿಂಗ್ ಸ್ಪಾಟಲ್ಲೂ ಕೂಡ ತುಂಬ ಪೀಸ್ಫುಲ್ ಆಗಿದೆ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಫಾರ್ ದ್ಯಾಟ್. ಇಲ್ಲಿರೋ ಎಲ್ಲ ಗಣ್ಯರಿಗೂ ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ ಯು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ ಅಂತ ಕಾಣುತ್ತೆ. ರಾಜನಿವಾಸ ಚಿತ್ರದ ನಿರ್ದೇಶಕರು ಮಿಥುನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅವರು ಹಾಗೆ DOP ರಮೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಪ್ರಯಾಣ ಇವತ್ತನೇ ಆರಂಭವಾಗಿದೆ. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಹಾಗೆ ರಾಜನಿವಾಸ ತಂಡದ ಸದಾ ಬೆಂಬಲವನ್ನು ನೀಡ್ಕೊಂಡು ಬಂದಿರುವಂತಹ ನಾರಾಯಣ ಸರ್ಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಿಮ್ಮ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನಲ್ಲ, ಬಟ್ ನೀವು ಹಾಡಿರುವಂತಹ ಪ್ರತಿಯೊಂದು ಮಾತುಗಳು ಹೃದಯಕ್ಕೆ ತುಂಬ ತರ್ತಾ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸಂಜಯ್ ಸರ್, ನೀವು ಕಡೆಯಲ್ಲಿ ಹೇಳಿರುವಂಥ ಒಂದು ಮಾತು ಸೀರಿಯಸ್ಲಿ ತುಂಬಾ ಹರ್ಟ್ ಫೆಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸಿಂಗ್ಸ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಇದರ ಹಿಂದೆ ನನಗೆ ನಿಖಿಲ್ ಕುಮಾರಸ್ವಾಮಿ ಸರ್ ಮತ್ತು ಧ್ರುವ ಸರ್ಜಿ ಸರ್ ಇವರು ಕೂಡ ನನಗೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ. ಅಟ್ ದ ಸೇಮ್ ಮೂಮೆಂಟ್ ಲೈಕ್ ಉದಯ್ ಮಹೇಂದ್ರ ಸರ್ ಅವರು ಹೇಳಿರುವಂಥ ಮಾತನ್ನ ಬಹಳ ಖುಷಿ ಆಯ್ತು ಕೇಳಿ. ಆ್ಯಂಡ್ ವೀರಕಪುತ್ರ ಶ್ರೀನಿವಾಸ್ ಸರ್ ಅವತ್ತಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ನಮ್ಮೆಲ್ಲ ಜರ್ನಿಯನ್ನು ನೀವು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು. ಹಾಗೆ ಈ ಸಿನಿಮಾದ ಹಿಂದೆ ಸಾಕಷ್ಟು ನನ್ನ ಟೆಕ್ನಿಷಿಯನ್ಗಳು ಇದ್ದಾರೆ. ಅದು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡಿರುವಂಥ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ವೆಂಕಟೇಶ್, ಗಿರೀಶ್ ಆ್ಯಂಡ್ ಕೀರ್ತಿ, ಪ್ರತಿಯೊಬ್ಬರಿಗೂ ಪ್ರಭು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ VFX ನಾಗೇಶ್ ಸರ್, ಗೌತಮ್ ಸರ್, ಆಕಾಶ್ ಎಡಿಟರ್, ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಳ್ಳೇಬೇಕು. ಆ್ಯಂಡ್ ಈ ಸಿನಿಮಾದ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಹೌದು ಡೆಫಿನೆಟ್ಲಿ ನಾರಾಯಣ್ ಗೌಡ್ ಸರ್ ಹೇಳಿದಂಗೆ ಕಾಂತಾರ ಮಾಡುವ ಮುಂಚೆ ನಮ್ಮ ಸಿನಿಮಾ ಮಾಡುವ ಟೈಮಲ್ಲಿ ನಾನು ಕೂಡ ಶುರು ಮಾಡಿದ್ದೆ. ಬಟ್ ಬ್ಯಾಡ್ ಲಕ್ ಬಿಕಾಸ್ ರಿಷಬ್ ಶೆಟ್ಟಿ ಸರ್ ಕೂಡ ನಮ್ಮೂರವರು, ಸೊ ನಾನು ಕೂಡ ಅದೇ ನೇಟಿವಿಟಿ ಅವರು. ಸೊ ಹಾಗಾಗಿ ನಮ್ಮ ಜಾನರ್ ವೇ ಆಫ್ ಥಾಟ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ. ಬಟ್ ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ಅದು ಬೇಗ ತೆರೆಗೆ ಬಂತು. ಅದಾದಮೇಲೆ ನಾನು ನನ್ನ ನಿರ್ಮಾಪಕರ ಬಳಿ ಹೋಗಿ ಹೇಳಿದೆ, ಸೊ ದಯವಿಟ್ಟು ಇದೇ ಕಂಟೆಂಟನ್ನು ಮತ್ತೆ ನಾನು ತಗೊಂಡೋಗೋಕ್ಕಾಗಲ್ಲ. ಬಿಕಾಸ್ ಈವನ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಹೂ ಐ ಆಮ್ ಅಂತ, ಈವನ್ ಐ ಹ್ಯಾವ್ ಅ ಡೌಟ್ ಅಂತ. ಸೊ ಅದಕ್ಕೋಸ್ಕರ ನನಗೆ ಸಾಕಷ್ಟು ಇದರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದೆ. ಆವಾಗ ನಾವು ಮತ್ತೆ ರೀವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಟೇಬಲ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಈ ಸಿನಿಮಾ ಪ್ರತಿಯೊಂದು ಕ್ರೆಡಿಟ್ ನನ್ನ ನಿರ್ಮಾಪಕರು ದಾಪಿ ಮತ್ತು ಲೋಕೇಶ್ ಅವರಿಗೆ ನಿಜವಾಗ್ಲೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಅದ್ಭುತವಾಗಿ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಅಂದರೆ ನಾನು ವಿಜುವಲ್ ಚೇಂಜ್ ಮಾಡ್ತಾ ಹೋದರೆ ನಮ್ಮ ಜೊತೆ ವಿಜಯ್ ಸರ್ ಮ್ಯೂಸಿಕ್ ಅವರು ಕೂಡ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ರು. ಹಾಗಾಗಿ ಇವತ್ತು ಈ ಒಂದು ಔಟ್ಪುಟ್ ಬಂದರೆ ಒಂದು ಐ ವಿಲ್ ಪ್ರಾಮಿಸ್ ಡೆಫಿನೆಟ್ಲಿ ಸರ್ ಹೇಳಿದಂಗೆ ಪ್ಯಾಷನ್ ಇರುವಂಥ ನಿರ್ಮಾಪಕರು ಯಾವಾಗ ಇಂಡಸ್ಟ್ರಿಗೆ ಬರ್ತಾರೆ, ಪ್ಯಾಷನ್ ಇರುವಂಥ ನಿರ್ದೇಶಕ ಯಾವಾಗ ಇಂಡಸ್ಟ್ರಿಗೆ ಬರ್ತಾರೆ, ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಸರ್. ಅಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತನಾಡೋಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಖಂಡಿತವಾಗ್ಲೂ ಅಲ್ಲ. ಬಟ್ ಆದರೆ ಕನ್ನಡ ಆಡಿಯನ್ಸ್ ಇಲ್ಲ ಅಂತ ಯಾವತ್ತೂ ನಾವು ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಕ್ಕೆ ಹೋಗ್ಬಾರ್ದು. ಆ ಥರ ಹಿಟ್ ಇವತ್ತು ಕಾಂತಾರ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗ್ತಾ ಇರಲಿಲ್ಲ. ಒಂದು ಮೊಟ್ಟೆ ಏಕತೆ ಅನ್ನೋ ಟೀಮ್, ಬಿಕಾಸ್ ನನಗೆ ತುಂಬ ಆತ್ಮೀಯ ಟೀಮ್ ಅದು. ಅವರು ಸ್ಟ್ರಗಲ್ ಮಾಡಿ ಬಂದಿರುವಂಥ ನಾನು ತುಂಬ ಹತ್ತಿರದಲ್ಲಿ ನೋಡಿದೆ ನಾನು. ಸೊ ಡೆಫಿನೆಟ್ಲಿ ಸರ್ ಪ್ರಯತ್ನ ಪಟ್ಟರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಕೈ ಬಿಟ್ಟಿಲ್ಲ, ಕನ್ನಡ ಆಡಿಯನ್ಸ್ ಕೂಡ ಕೈ ಬಿಟ್ಟಿಲ್ಲ. ಅದಕ್ಕೆ ಸಾಕಷ್ಟು ಇವತ್ತು ಎಕ್ಸಾಂಪಲ್ ಇದೆ. ಸದ್ಯದಲ್ಲೇ ಇದು ಒಂದು ಸಣ್ಣ ಜಲಕಷ್ಟೇ ಸರ್. ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ, ನಾನು ಬಹುಶಃ ನನ್ನ ಸಿನಿಮಾದ ಕೃತಿಕಾ ಹಾಗೂ ರಾಘವ್ ನನ್ನನ್ನು ಬಹಳಷ್ಟು ಸಹಿಸ್ಕೊಂಡು ಬಂದಿದ್ದಾರೆ. ನನ್ನ ಜೊತೆ ಬಿಗಿನಿಂಗ್ ಇಂದ ಇವತ್ತಿನವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ಕಲಾವಿದರು ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ರಾಂಗ್ ಸರ್. ಒಬ್ಬ ನಿರ್ದೇಶಕ ಪರ್ಫೆಕ್ಟ್ ಆಗಿದ್ರೆ ಕಲಾವಿದರು ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಿದ್ರೆ ಇವತ್ತು ನನ್ನ ಜೊತೆ ಅವ್ರು ಇರ್ತಾನೆ ಇರಲಿಲ್ಲ, ಪ್ರಾಯಶಃ ಯಾವತ್ತೂ ಬ್ರೇಕ್ ಆಗಿ ಹೋಗ್ತಾ ಇದ್ರು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಆ್ಯಂಡ್ ರಾಘವ್, ರಿಯಲಿ ಲವ್ ಯು ಸೋ ಮಚ್. ಆ್ಯಂಡ್ ಕಡೆಯಲ್ಲಿ ಈ ಪಾತ್ರಕ್ಕೆ ಜಾಯ್ನ್ ಆಗಿರುವಂಥ ನೀನಾಸಂ, ಅಶ್ವಸ್ ಆ್ಯಂಡ್ ಸಹನಾ ಆ್ಯಂಡ್ ಯಮುನಾ ಮೇಡಮ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಒಂದು ಪ್ರಾಮಿಸ್ ಮಾಡ್ತೇನೆ, ಇದು ದ ಬಿಗಿನಿಂಗ್. ಅವಾಗಲೇ ನಾವು ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಹೇಳ್ತೇವೆ ಪ್ರಯಾಣ ಆರಂಭ ಅಂತ. ಮತ್ತೆ ಮಗದೊಮ್ಮೆ ನಿಮ್ಮ ಹತ್ರ ಇನ್ನೊಂದು ಜಲಕ್ ಮೂಲಕ ನಾವು ಬರ್ತೇವೆ. ಆ್ಯಂಡ್ ಇನ್ನೊಂದು 20 ದಿನದಲ್ಲಿ ಇನ್ನೊಂದು ಹಾಡನ್ನು ನಾವು ಬಿಡುಗಡೆ ಮಾಡಿಕೊಟ್ಟಿದ್ದೇವೆ. ಹೌದು, ಇದು ಪ್ಯಾನ್ ಇಂಡಿಯಾ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಮೊದಲ ಭಾಷೆ ಯಾವತ್ತಿದ್ರು ಕನ್ನಡ. ಹಾಗೆ ನನಗೊಂದು ಆಸೆ ಇತ್ತು, ಅದು ನನ್ನ ಕನ್ನಡ ಭಾಷೆಯನ್ನ ಪರಭಾಷೆಯಲ್ಲಿ ನಾವು ಕೂಡ ತೋರಿಸ್ಬೇಕು ಅಂತ. ಹಾಗಾಗಿ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡಿದ್ವಿ. ಅಟ್ ಅ ಟೈಮಲ್ಲಿ ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತೇವೆ. ಇನ್ನು ಅದರ್ ಲ್ಯಾಂಗ್ವೇಜ್ ಈಗಾಗಲೇ ಮಾತುಕತೆ ನಡೀತಾ ಇದೆ, ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ. ಬಟ್ ಫೋಕಸ್ ಯಾವತ್ತು ನನ್ನ ತಾಯಿ ಭಾಷೆ ಕನ್ನಡ ಭಾಷೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಸಪೋರ್ಟ್ ದಯವಿಟ್ಟು ಹೀಗೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಕನಸಿನ ಸಿನಿಮಾ ರಾಜನಿವಾಸ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇದರಿಂದ ತುಂಬ ಶ್ರಮ ಕಷ್ಟಪಟ್ಟಿದ್ದೀವಿ ನಾವು. ನಮ್ಮ ನಿರ್ಮಾಪಕರಾದ ಆಂಜನಪ್ಪ ಸರ್ ದೇವರಂತ ಮನುಷ್ಯರವರು, ನನ್ನ ಫೇವ್ರೆಟ್, ತುಂಬ ರೆಸ್ಪೆಕ್ಟ್ಫುಲ್ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲರಿಗೂ. ಇವತ್ತುವರೆಗೂ ನಾವು ಏನು ಕೇಳಿದ್ರು ಸರ್ ಇದು ಎಕ್ಸ್ಟ್ರಾ ಇದು ಮಾಡಬೇಕು ಸರ್, ಈ ಲೈವ್ ಮಾಡಬೇಕು ಸರ್, ನಾನಿದ್ದೀನಿ ಸರ್ ಮಾಡಿ ಅಂತ ಹೇಳ್ತಾ ಇದ್ದೆ. ಇವತ್ತುವರೆಗೂ ಎಲ್ಲ ಒಂದು ಮಾತು ನೋ ಒಂದು ಮಾತು ಇವತ್ತುವರೆಗೆ ಹೇಳಿಲ್ಲ ನಾವು. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಲೋಕೇಶ್ ಬ್ರೋ ಅವರು, ನಮ್ಮ ಸಹ ನಿರ್ಮಾಪಕರು, ಅವರು ಹಾಗೆ ಬ್ರೋ ಮ್ಯೂಸಿಕ್ ಚೆನ್ನಾಗಿ ಬರಬೇಕು, ಈ ನಮ್ಮ ಸಿನಿಮಾಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು, ನೀವು ಏನೇ ಮಾಡಿ ನಾವು ಇದ್ದೀವಿ ಅಂತ ತುಂಬ ಸಪೋರ್ಟ್ ಮಾಡಿ. ನನಗೆ ತುಂಬ ಫೇವ್ರೆಟ್ ಅವರು, ತುಂಬ ಧನ್ಯವಾದಗಳು. ನಮ್ಮ ಬ್ರದರ್ ಡೈರೆಕ್ಟ್ರು ತುಂಬ ಟ್ಯಾಲೆಂಟೆಡ್ ಆಗಬೇಕು, ತುಂಬ ಟ್ಯಾಲೆಂಟೆಡ್. ಸಿನಿಮಾ ಬೇಕಂದರೆ ಈ ಶಾರ್ಟು, ಈ ಕಲರಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, VFX ಆಗಲಿ, ಇವ್ರು ಬೇಕಂದರೆ ಹಂಗೆ ಇರಬೇಕು ಅವರಿಗೆ. ಎಷ್ಟು ಬದಲಾವಣೆಗಳು ಮಾಡಿದ್ರು ಅವರು. ಸಿನಿಮಾವನ್ನು ಕಟ್ ಮಾಡಿ ಮತ್ತೆ ರೀಶೂಟ್ ಮಾಡಿ ಹಿಂಗೆ ಬರಬೇಕಂತ ಮಾಡಿ ಒಂದು ನಿಮ್ಮ ಜೊತೆ ನಾನು ಟ್ರಾವೆಲ್ ಮಾಡೋಕ್ಕೆ ತುಂಬ ಸಂತೋಷ ಬ್ರೋ. ಧನ್ಯವಾದಗಳು. ನಮ್ಮ ಸಿನಿಮಾವನ್ನು ನೀವು ಎಲ್ಲ ಹಾರಿಸಿ ಆಶೀರ್ವದಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕಡೆಯದಾಗಿ ಸರ್ ಒಂದು ಮಾತನ್ನು ಹೇಳಬೇಕು. ನಾರಾಯಣಗೌಡ ಸರ್ ಒಂದು ಮಾತನ್ನು ಹೇಳಿದರು, ಈ ಸಿನಿಮಾವನ್ನ ಯಾವ ರೀತಿ ನಮ್ಗೆ ಗೆಲ್ಲಿಸ್ಬೇಕನ್ನೋ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದರು ಸರ್. ಗೊತ್ತಿಲ್ಲ ಸರ್, ಬಹುಶಃ ನಮ್ಮ ನಿರ್ಮಾಪಕರು ಯಾವತ್ತೂ ಹೇಳ್ತಾ ಇರ್ತಾರೆ ನಾರಾಯಣಗೌಡ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ಥರ ಈ ಥರ ಬಹಳಷ್ಟು ಮಾತನಾಡ್ತಾ ಹೇಳ್ಬಿಟ್ಟು. ಹೌದು ಸರ್, ಇವತ್ತು ಏನನ್ನೋದು ನನಗೆ ಇವತ್ತು ನನಗೆ ಪ್ರಾಯಶಃ ಅರ್ಥ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕನ್ನಡದ ಹೋರಾಟ, ನೀವು ಮಾಡಿರುವಂಥ ಅನೇಕ ಕೆಲಸಗಳ ಮುಂದೆ ನಾವೆಲ್ಲ ತುಂಬ 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 ಶೂನ್ಯ ಸರ್ ಐ ಥಿಂಕ್. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕಡೆಯ ತನಕ, ರಿಲೀಸ್ ತನಕ ಡೆಫಿನೆಟ್ಲಿ ಇರಬೇಕು ಸರ್. ಐ ಪ್ರಾಮಿಸ್ ಸರ್, ಈ ಸಿನಿಮಾವನ್ನು ಗೆದ್ದು ನಿಮ್ಮ ಮುಂದೆ ಮತ್ತೆ ನಿಲ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇಡಮ್ ಬಹಳ ಒಳ್ಳೆ ಪ್ರಶ್ನೆನ ಕೇಳಿದರೆ. ಹೌದು, ಕಾಂತಾರದಲ್ಲಿ ಪಂಜುರ್ಲಿ ಅನ್ನೋ ದೈವವನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ್ಯಂಡ್ ಕಡೆಯಲ್ಲಿ ಗುಳಿಗ ದೈವವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು ಮೇಡಮ್, ಅನೇಕ ಸಾವಿರ ದೈವಗಳು ನಮ್ಮಲ್ಲಿದೆ. ಹೌದು, ಸೊ ಹಾಗಾಗಿ ಗೊತ್ತಾಯ್ತು ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ಹೌದು, ನಾನು ಈ ಸಿನಿಮಾದಲ್ಲಿ ಜುಮಾದಿ ಬಂಟ್ ಅನ್ನೋ ದೈವವನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಪಂಜುರ್ಲಿಗಿಂತನೂ ಬಹಳ ನಿಮ್ಗೆ ಗೊತ್ತಿರಬೇಕು, ಬಹಳ ಬಲಾಢ್ಯವಾದಂಥ ಒಂದು ದೈವ. ಸೊ ಆ ದೈವವನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತೇನೆ ಅಷ್ಟೇ. ಬೈಲಗುತ್ತು ಅನ್ನೋದು ಒಂದು ಪ್ರದೇಶ, ಆ ಪ್ರದೇಶದ ಜನಾಂಗದವರಲ್ಲಿ ವಾಸಿಸ್ತಾ ಇರ್ತಾರೆ. ಅವರು ಅದನ್ನ ಆರೈಕೆ, ನಿಮ್ಗೆ ಗೊತ್ತಿರಬೇಕು, ಅದನ್ನ ವೇಷಭೂಷಣ ಯಾರು ಕಟ್ತಾರೆ, ಆ ಜನಾಂಗದವರಲ್ಲಿ ಇರ್ತಾರೆ. ಇದು ಪೋಸ್ಟರ್ ಡಿಸೈನ್ ಮಾಡುವಾಗ ಅವರು ಈ ಪ್ರಶ್ನೆ ನನಗೆ ಕೇಳಿದ್ರು. ಸೊ ನಾನು ಆ ಪ್ರಶ್ನೆಗೆ ಉತ್ತರವನ್ನು ನೀವು ದಯವಿಟ್ಟು ಥಿಯೇಟರ್ ಬಂದು ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ನಮ್ಮ ಸೂರ್ಯ ಸರ್ಕಲ್ ಆ ಕಡೆ ಭಾಗದಲ್ಲಿ ಬರ್ತಾರೆ ಅಷ್ಟೇನಾ? ಡೈರೆಕ್ಟರ್ ಅಷ್ಟೇನಾ? ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ರಾಜನಿವಾಸ ಚಿತ್ರದ ನಿರ್ಮಾಪಕರು ಅಂಜನಮ್ಮ ಸರ್, ಸಹ ನಿರ್ಮಾಪಕರು ಲೋಕೇಶ್ ಗೌಡ್ರು ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಸಹ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ನನ್ನ ಸಹೋದರರು, ಸ್ನೇಹಿತರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಅಣ್ಣ ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಇವತ್ತು ನಾನು ಯಾವತ್ತೂ ಅವ್ರ ಮುಂದೆ ವೇದಿಕೆ ಮೇಲೆ ಮಾತನಾಡಲಿಲ್ಲ, ಇದೇ ಫಸ್ಟ್ ವೇದಿಕೆ ನನಗೆ ಅವ್ರ ಮುಂದೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಅವ್ರು ಯಾವಾಗೂ ಒಂದು ಮಾತು ಹೇಳ್ತಿರ್ತಾರೆ, ನಮ್ಮ ಹುಡುಗರು ಎಲ್ಲ ಕ್ಷೇತ್ರದಲ್ಲೂ ಹೋಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು,
ಅಂತ ಸದಾ ನಮಗೆ ಸ್ಫೂರ್ತಿ ತುಂಬ್ತಾ ನಮಗೊಂದು ಶಕ್ತಿಯನ್ನು ಕೊಡ್ತಾ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮಗೆ ಅಣ್ಣ ಕೆ ಆರ್ ನಾರಾಯಣಗೌಡರು. ಸದಾ ನಮಗೆ ಎಲ್ಲಿ ನಾವು ಕುಗ್ತೀವಿ ಅಂದಾಗ ಅದಕ್ಕೆ ಒಂದು ಧೈರ್ಯ ಅದನ್ನು ತುಂಬ್ತಾ ಒಂದು ಶಕ್ತಿಯನ್ನು ಕೊಡ್ತಾ ನಾನಿದ್ದೀನಿ, ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಬಂದಿದ್ದಾರೆ. ಅಣ್ಣ ನಿಮಗೆ ತುಂಬ ಹೃದಯ ಧನ್ಯವಾದಗಳಣ್ಣ. ಸದಾ ನಾವು ನಿಮಗೆ ಚಿರಋಣಿ. ಹಾಗೆ ನಾವು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಇದು ಮೊದಲನೇ ಪ್ರೊಡಕ್ಷನ್ ಆಗಿರೋದ್ರಿಂದ ಭಾಳಷ್ಟು ಅನುಭವಗಳನ್ನ ನಾವು ಹೊಸ ರೀತಿಯಲ್ಲಿ ಎಲ್ಲ ಪಡೆದಿದ್ದೀವಿ. ಯಾಕಂದರೆ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಬಂದಾಗ ಅಲ್ಲಾಗಂಥ ಅನುಭವಗಳು ಹೊಸದಾಗಿ ಕಾಣ್ತಾ ಹೋಗ್ತವೆ ನಮಗೆ. ಆದರೆ ನಮಗೆ ನಮ್ಮ ನಿರ್ದೇಶಕರು ಇರ್ಬೋದು, ನಮ್ಮ ಕಲಾವಿದರು ಇರ್ಬೋದು, ನಮ್ಮ ನಾಯಕ ರಾಘವ್ ಇರ್ಬೋದು, ಕೃತಿಕಾ ಅವರು ಇರ್ಬೋದು, ಇನ್ನೂ ಅನೇಕ ಕಲಾವಿದರು, ನಮ್ಮ ಕಿಟ್ಟಣ್ಣ ಇರ್ಬೋದು, ಅವರು ಸಹ ಒಂದು ಪಾತ್ರವನ್ನು ಅಭಿನಯಿಸಿದಾಗ ಭಾಳ ಪ್ರೀತಿಯಿಂದ ಎಲ್ಲರೂ ಒಂದು ಕುಟುಂಬದ ರೀತಿ ಈ ಒಂದು ತಂಡದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಎಲ್ಲ ತಾಂತ್ರಿಕ ವರ್ಗದವರು ತುಂಬಾ ನಾವು ಎಷ್ಟು ಬಾರಿ ಅದನ್ನು ಇಲ್ಲ ಇದು ಬೇಡ ಇದು ಬೇಕು ಇದು ಬೇಡ ಇದು ಬೇಕು ಅಂದಾಗ ಎಲ್ಲೂ ಒಂದು ಬೇಜಾರು ಮಾಡಿಕೊಂಡೆ ಅದ್ಭುತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೇಳೋದಿಷ್ಟೇ, ನಾವೊಂದು ಹೊಸ ತಂಡ ಅಂತ ಅಲ್ಲ, ಸಿನಿಮಾ ನೋಡಿ ಎಲ್ಲರನ್ನೂ ಪ್ರೋತ್ಸಾಹಿಸಿ, ಹಾಗೆ ಈ ಒಂದು ಏನಿದೆ ಟ್ರೈಲರು ಎಲ್ರಿಗೂ ಒಂದು ಶೇರ್ ಮುಖಾಂತರ ಹಂಚಿ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಪೂಜ್ಯ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ ನನ್ನ ನಾಯಕರು, ನನ್ನ ಹೋರಾಟದ ಗುರುಗಳು, ನನ್ನ ಮಾರ್ಗದರ್ಶಕರು ಆದಂಥ ಕೆ ಎ ನಾರಾಯಣಗೌಡರ ಸಹಕಾರದೊಂದಿಗೆ ಇವತ್ತು ನಮ್ಮ ರಾಜನಿವಾಸದ ಮೊದಲ ಆರಂಭ, ಮೊದಲ ಅಬ್ಬರ, ಮೊದಲ ಗರ್ಜನೆ ಎಲ್ಲವೂ ಆಗುತ್ತೆ. ಆ 4 ಭಾಷೆಗಳ ಟ್ರೈಲರನ್ನು ತಾವೆಲ್ಲರೂ ನೋಡಿದ್ದೀರ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಹಾರೈಸಲಿಕ್ಕೆ ಬಂದಿರತಕ್ಕಂಥ ನನ್ನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಹಾಗೂ ಸಂಜಯ್ ಗೌಡ್ರೆ, ರಾಬರ್ಟ್ ಕ್ರಿಸ್ಟೋಫರ್ ಅವರೇ, ವೀರಕಪುತ್ರ ಶ್ರೀನಿವಾಸ್ ಅವರೇ, ಇನ್ನೂ ಅನೇಕರು ನನ್ನ ಜೊತೆ ಈ ಸಿನಿಮಾ ಜರ್ನಿಯಲ್ಲಿ ಬಂದಂಥ ಪ್ರಶಾಂತ್ ಕಲ್ಲೂರ್ ಅವರೇ, ಹರೀಶ್ ಅವರೇ, ಇನ್ನೂ ಅನೇಕರು, ಲೋಕೇಶ್ ಗೌಡ್ರೆ, ರಮೇಶ್ ಗೌಡ್ರೆ, ಇನ್ನೂ ಅನೇಕರು, ವಿಶೇಷವಾಗಿ ನನ್ನ ದಾಸರಳ್ಳಿ ಗ್ರಾಮದ ಎಲ್ಲ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಅವರು ಮತ್ತು ನನ್ನೆಲ್ಲ ಕಲಾವಿದರು ಇವರೆಲ್ಲರೂ ಸಪೋರ್ಟ್ನಲ್ಲಿ ಇವತ್ತು ಈ ಏನು ರಾಜನಿವಾಸದ ಟ್ರೈಲರ್ ಬಿಡುಗಡೆ ಆಗಿದೆ. ಭಾಳ ಅಂದರೆ ಶ್ರಮದ ಟ್ರೈಲರ್ ಇದು. ನಮ್ಮ ನಿರ್ದೇಶಕರು ಮಿಥುನ್ ಸೋರ್ಣ ಅವ್ರಿಗೆ ಯಾವ ರೀತಿ ನಾವು ಅಭಿನಂದನೆ ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರನ್ನ ಯಾವಾಗಲೂ ಹೊಗಳ್ತಾನೂ ಇರ್ತೀನಿ, ಬೈತಾನೂ ಇರ್ತೀನಿ ನಾನು ಭಾಳ ಪ್ರೀತಿಯಿಂದ. ಯಾಕಂದರೆ ಅವ್ರು ಮಾತಾಡ್ತಾ ಹೇಳಿದ್ರು, ಕಾಂತಾರಕ್ಕೆ ಮೊದಲು ನಾವು ಈ ಸಿನಿಮಾವನ್ನು ಪ್ರಾರಂಭ ಮಾಡಿದ್ವಿ. ನಂತರ ಅವರು ಮಂಗಳೂರಿನವರೇ, ಕಾಂತಾರ ಟೀಮ್ ಎಲ್ಲವೂ ಮಂಗಳೂರು ಕಡೆ ಇದೆ. ಹಾಗಾಗಿ ಒಂದಷ್ಟು ಅದೇ ಥರ ಚಿತ್ರಗಳು, ಸಿಚುವೇಶನ್ಗಳು ಇದ್ವು. ಹಾಗಾಗಿ ಎಲ್ಲವನ್ನ ಕಟ್ ಮಾಡೋದು ಬೇಡ ಸರ್ ಇದು. ಯಾಕಂದರೆ ಕಾಂತಾರ ದೊಡ್ಡ ಬ್ಯಾನರಿಂದ ರಿಲೀಸ್ ಆಗಿಬಿಟ್ಟಿದೆ. ನಮಗೆ ಅದನ್ನು ನೋಡಿದ್ರೆ ನೀವು ಕಾಪಿ ಮಾಡಿದ್ದೀರಾ ಅಂತಾರೆ ಅಂತ ಹೇಳಿ ಅದೆಲ್ಲವನ್ನ ಈ ಸಿನಿಮಾದಲ್ಲಿ ಒಂದು 20% ಶೂಟ್ ಮಾಡಿರೋದನ್ನ ಡಿಲೀಟ್ ಮಾಡಿ ಮತ್ತೆ ರೀಶೂಟ್ ಮಾಡಿದ್ವಿ. ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ಮತ್ತೆ ಅವ್ರು ಬರ್ತಾ ಇದ್ರು. ರಾತ್ರೆಲ್ಲ ಅವರು ಸಿನಿಮಾ ಹುಚ್ಚು ಜಾಸ್ತಿ. ಅವ್ರಿಗೆ ಸಿನಿಮಾಗಳು ದಿನಕ್ಕೆ ಒಂದು 5-6 ಸಿನಿಮಾಗಳು ನೋಡ್ತಾರೆ. ನೋಡ್ಬಿಟ್ಟು ಬೆಳಗ್ಗೆ ಬಂದು ನನಗೆ ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಇದೊಂದು ಸೇರಿಸ್ಬೇಕು ಸರ್, ಇದು ಮಾಡ್ಬೇಕು ಸರ್, ಇದು ಮಾಡ್ಬೇಕು. ಮಾಡ್ತಾ 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 ಒಂದು ದೊಡ್ಡ ಮಟ್ಟಕ್ಕೆ ಈಗ ಬಹುಶಃ ನಮ್ಮ ಸಿನಿಮಾದಲ್ಲಿ ನಟರು ಹೊಸಬರು ಅಂದ್ರೆ 1-2 ಸಿನಿಮಾದಲ್ಲಿ ಮಾಡಿರೋರು ಇರ್ಬೋದೇ ಹೊರತು, ಆದ್ರೆ ಸಿನಿಮಾಕ್ಕೆ ಯಾವುದೇ ಕೊರತೆಯನ್ನು ಮಾಡದೆ ಹಂಗೆ ನಾವು ಸಿನಿಮಾವನ್ನು ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ನೋಡಿದ್ರಿ, ನೀವೆಲ್ಲ ನೋಡಿದ್ರಿ, ಪ್ರತಿ ಶಾರ್ಟ್ಸು ಕೊನೆವರೆಗೂ, ಪ್ರಾರಂಭದಿಂದ ಕೊನೆವರೆಗೂ ಅದೇ ರೀತಿ ಇದೆ. ಪ್ರತಿ ಶಾರ್ಟ್ಸು ಹಿಂಗಿದೆ, ಪ್ರತಿ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಸಿನಿಮಾ ಇದು. ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ರಾಘವ್ ಅವರ ಅಭಿನಯ ಬಹಳ ಖುಷಿ ತರತಕ್ಕಂಥದ್ದು. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತೆ ಕೃತಿಕಾ ಅವರು, ನಾವು ಅಲ್ಲಿ ಕಳಸ ಹತ್ರ ಒಂದು 23 ದಿನ ಶೂಟಿಂಗ್ ಮಾಡಿದ್ವಿ. ಅಲ್ಲೆಲ್ಲ ಜಿಗಣೆಗಳು ಅವು ಇವು ಇರೋಂಥದ್ದು ಸ್ಥಳ. ಮತ್ತೆ ಅಲ್ಲಿ ಒಂದು ದೈವಾಂಶ ಇರ್ತಕ್ಕಂಥ ಜಾಗನೂ ಸಹ ಆಗಿತ್ತು. ಅನೇಕ ಘಟನೆಗಳು ಸಹ ನಮ್ಮ ಸಿನಿಮಾ ತಂಡದಲ್ಲಿ ನಡೆದಿದ್ದಾವೆ. ಅನೇಕ ಘಟನೆಗಳು
ದೈವಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗೆ ಕೃತಿಕ ಅವ್ರಿಗೆ ಅನುಭವ ಆಗಿದೆ. ಅವ್ರು ಹೇಳಿಲ್ಲ ವೇದಿಕೆ ಮೇಲೆ, ಯಾರು ಬಹುಶಃ ಅವರು ವ್ಯಕ್ತಪಡಿಸ್ಲಿಲ್ಲ ಅಂತ ಅನುಭವಗಳನ್ನ ನಾವು ಆಗಿದ್ದಾವೆ. ಹಾಗಾಗಿ ಒಳ್ಳೆ ಚಿತ್ರವನ್ನ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೇವೆ. ಕನ್ನಡ ಚಿತ್ರರಂಗದ ಬಗ್ಗೆ ಹೇಳೋದಾದ್ರೆ ಈಗ ಅನೇಕರು ಇಲ್ಲಿ ವೇದಿಕೆ ಮೇಲೆ ನಮ್ಮ ಆದಿತ್ಯ ಅವರು ಮಾತಾಡಿದ್ರು, ಇನ್ನು ಅನೇಕರು ಮಾತಾಡಿದ್ರು. ಸಿನಿಮಾ ನೋಡ್ಲಿಕ್ಕೆ ಥಿಯೇಟರ್ಗೆ ಜನ ಬರಲ್ಲ ಅಂತ ಹೇಳಿದ್ರೆ ನಿಜ ಆಗ್ತಾ ಇರ್ಬೋದು. ಏನೋ ಒಂದಷ್ಟು ಈ OTT ಅವು ಇವು ಬಂದು ಬರದೇ ಇರ್ಬೋದು. ಆದ್ರೆ ಒಳ್ಳೆಯ ಸಿನಿಮಾಗಳನ್ನ ಯಾವತ್ತೂ ಕನ್ನಡಿಗರು ನಿರಾಕರಿಸಲಿಲ್ಲ. ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿದ್ದಾರೆ. ಇವತ್ತು ಕಾಂತಾರವನ್ನ ತೆಗೆದುಕೊಳ್ಳಿ, ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮದೇ ಭಾಷೆಗಳಲ್ಲಿ ಪ್ರದರ್ಶನ ಕಂಡಂತ ಸಿನಿಮಾ ಕಾಂತಾರ, ಇದು KGF ಇರ್ಬೋದು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರು ಹೆಸರು ಮಾಡಿದ ಸಿನಿಮಾಗಳು ಅನೇಕ ಇದಾವೆ. ಇಡೀ ಭಾರತದ ಚಿತ್ರರಂಗವನ್ನ ಕರ್ನಾಟಕದ ಕಡೆ ತಿರುಗಿ ನೋಡಿಸಿದಂತ ಅನೇಕ ಚಿತ್ರಗಳು ನಮ್ಮಲ್ಲಿ ಇದಾವೆ. ಅದೇ ರೀತಿ ನಮ್ಮ ಚಿತ್ರವನ್ನು ತುಂಬಾ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ನಮ್ಮ ವಿಜಯ್ ಅರಳಿ ಅವರು ಬಹಳ ಮುಗ್ಧ ಮನಸ್ಸಿನ ವ್ಯಕ್ತಿತ್ವ. ಅವ್ರದ್ದು ಅವ್ರು ಏನು ಮಾತಾಡಲ್ಲ. ಸರ್ ಈಗ ಬರ್ಬೇಕಂದ್ರೆ ಆಯ್ತು ಸರ್ ಇದು ಮಾಡ್ಬೇಕು, ಆಯ್ತು ಸರ್, ಹಣ ಎಷ್ಟು ಗೊತ್ತಿಲ್ಲ ಸರ್, ನಾನು ಮಾಡ್ತೀನಿ ಸರ್, ಅಷ್ಟೇ ಹೇಳ್ತಾ ಇದ್ರು. ಅವರ ಡೆಡಿಕೇಶನ್ ಇದೆಯಲ್ಲ, ನಿಜವಾಗ್ಲೂ ನಾವು ಒಂದಷ್ಟು ಮ್ಯೂಸಿಕ್ ಮಾಡಿದ್ರು, ಇದು ಚೆನ್ನಾಗಿಲ್ಲ ಸರ್, ಬೇರೆ ಮಾಡೋಣ ಸರ್, ಇನ್ನೂ ಚೆನ್ನಾಗಿ ಮಾಡೋಣ ಸರ್ ಅಂತ ತುಂಬಾ ಮಾಡ್ತಾ ಬಹಳ ಅದ್ಭುತವಾದ ಸಂಗೀತವನ್ನ ಅವ್ರು ಮಾಡಿದ್ದಾರೆ ಈ ಸಿನಿಮಾಗೆ. ನೀವು ಹಾಡುಗಳನ್ನ ನೋಡಿದ್ರಂತೂ ಬಹಳ ತುಂಬಾ ಖುಷಿ ಪಡುವಂತ ಹಾಡುಗಳು ಎಷ್ಟು ಚೆನ್ನಾಗಿದಾವೆ ಅಂದ್ರೆ ಪ್ರತಿ ಹಾಡು ಡಿಫ್ರೆಂಟ್ ಆಗಿರತಕ್ಕಂಥ ಹಾಡುಗಳು ಅಂತ ಎಲ್ಲ ಹಾಡುಗಳನ್ನ, ಜೊತೆಗೆ ಇನ್ನೇನು ಕಡೆಗಳಿಗೆಯಲ್ಲಿ ನಮ್ಮ ಯಮುನಾ ಶ್ರೀನಿಧಿ ಮೇಡಮ್ ಅವರು ಬಂದ್ರು, ಮತ್ತೆ ನಮ್ಮ ನೀನಾಸಂ ಅಶ್ವಥ್ ಅವರು ಬಹಳ ಅದ್ಭುತ ಕಲಾವಿದರು. ಸಣ್ಣ ಪಾತ್ರ ಆದ್ರೂ ಅದಕ್ಕೆ ಜೀವ ತುಂಬಿ ಅವರ ಕಲೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಒಂದೊಂದು ಪಾತ್ರನ ಹೇಳ್ತಾ ಹೋದ್ರೆ ಬಲರಾಜವಾಡಿ ಅವರು ಬಂದಿಲ್ಲ, ಬಹುಶಃ ಅವರು ಬೇರೆ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಬರ್ಬೇಕಿತ್ತು. ಬಲರಾಜವಾಡಿ ಅವರು ಸಹ ಬಹಳ ಅದ್ಭುತವಾದ ಪಾತ್ರವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರೀನಗರ ಕಿಟ್ಟಿಯವರು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ, ಅಧಿಕಾರಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅವ್ರು ನೋಡಿ ಒಂದಿನ ಹೋದ್ವಿ, ನಮ್ಮ ವೀರಕಪುತ್ರ ಶ್ರೀನಿವಾಸ ಕಡೆಯಿಂದ ಅವ್ರು ಪರಿಚಯ ಆಗಿದ್ದು. ನನಗೇನು ಅಷ್ಟಾಗಿ ಪರಿಚಯ ಇರಲಿಲ್ಲ. ಕಿಟ್ಟಣ್ಣ ನಮ್ಮ ಆಂಜನಪ್ಪ ಅವರು ಹೋರಾಟಗಾರ ಒಂದು ಸಿನಿಮಾ ಮಾಡ್ತಿದ್ದಾರೆ, ಒಂದು ಪಾತ್ರ ಮಾಡ್ಬೇಕು ನೀವು ಅಂದ್ರು. ಅಷ್ಟೇ ಮನೆ ಕರೆದ್ರು ಬೆನ್ ತಟ್ಟಿ, ನಿಮ್ಮಂತ ಹೋರಾಟಗಾರರಿಗೆ ನಾವೇನೋ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಈ ಪಾತ್ರದ ಮುಖಾಂತರ ನನ್ಗೇನು ₹1 ಹಣ ಕೊಡ್ಬೇಡ, ನಾನು ಪಾತ್ರ ಮಾಡ್ತೀನಿ ಅಂತೇಳಿ ಪಾತ್ರ ಮಾಡಿ ಹೋದಂಥವ್ರು. ಇವತ್ತು ಅನೇಕರು ಇಲ್ಲಿ ಅನೇಕ ಹೋರಾಟಗಾರರು ನನ್ನ ಜೊತೆಯಲ್ಲಿ ಸರಿದಂತ ಅನೇಕರು ಇದ್ದಾರೆ. ತುಂಬಾ ಜನ ಹೆಸರೆಲ್ಲ ಮಾಡ್ತಿದ್ದೆ, ದಯಮಾಡಿ ಕ್ಷಮೆ ಇರಲಿ. ಅನೇಕರು ಇಲ್ಲೆಲ್ಲ ಕೂಡ್ತಿದ್ದೀರಾ, ನಾನು ಬೆಂತಟ್ಟುವಂತ ಕೆಲಸ. ವಿಶೇಷವಾಗಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಎಲ್ಲರೂ ನನ್ನ ಜೊತೆಯಲ್ಲಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಾ. ಚಿತ್ರರಂಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಏನು ಅನ್ನೋಂಥದ್ದು ಮಾಧ್ಯಮದವರಿಗೂ ಗೊತ್ತಿದೆ, ಇಲ್ಲಿ ಕೊಡ್ತಿರ್ತಕ್ಕಂಥ ಅನೇಕರಿಗೆ ಗೊತ್ತಿದೆ. ವಿಶೇಷವಾಗಿ ನನ್ನ ಬನವಾಸಿ ಬಳಗದ ಗೆಳೆಯರು ಅವರು ಸಹ ನನಗೆ ಬಹಳ ಬೆಂತಟ್ಟಿ ಕೆಲಸವನ್ನ ಮಾಡಿದಂಥವ್ರು, ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಂತವ್ರು. ಇಲ್ಲಿ ಗಣೇಶ್ ಚೇತನ್ ಅವರು ಇದ್ದಾರೆ, ರತೀಶ್ ಅವರು ಇದ್ದಾರೆ, ಅವರೆಲ್ಲರೂ ಬಂದಿದ್ದಾರೆ, ರಮೇಶ್ ಅವರು ಇದ್ದಾರೆ. ತುಂಬಾ ಬೆಂತಟ್ಟಿ ಕೆಲಸವನ್ನ ಮಾಡಿಸಿದ್ರು. ನಿಮ್ ಸಿನಿಮಾ ಚೆನ್ನಾಗಿ ಬರ್ಬೇಕು ಸರ್ ಅಂತ ಹೇಳಿ. ಇವತ್ತು ಚಿತ್ರರಂಗಕ್ಕೆ ಡಬ್ಬಿಂಗ್ ಬರುವಂತದ್ದು ಇರ್ಬೋದು, ಅಥವಾ ಅಣ್ಣ ಹೇಳ್ದಂಗೆ 7 ವಾರಗಳ ನಂತರ ನನ್ನ ಬೇರೆ ಬೇರೆ ಭಾಷೆ ಚಲನಚಿತ್ರಗಳು ಇಲ್ಲಿ ಬರ್ಬೇಕು ಅಂತಕ್ಕಂಥ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅನೇಕ ಬಾರಿ ಕೇಸ್ಗಳನ್ನ ಹಾಕೊಂಡಿದ್ದೀವಿ. ಅನೇಕ ಬಾರಿ ಎಲ್ಲಾ ಥಿಯೇಟರ್ನವ್ರಿಗೆ ಅಣ್ಣ ಹೇಳ್ತಾ ಮಾತಾಡ್ತಾರೆ. ಅನೇಕ ನಟರುಗಳು ಈಗ, ಯಾಕಂದ್ರೆ ಅಣ್ಣ ಹೇಳಿದ್ರು, ಹೋರಾಟಗಾರರು ರಿಯಲ್ ಹೀರೋಗಳು, ನಟರು ರಿಯಲ್ ಹೀರೋಗಳು. ಕೇವಲ ಪರದೆ ಮೇಲೆ ಮಾತ್ರ ಅವ್ರು ಮಾತಾಡ್ತಾರೆ. ಆದ್ರೆ ರಿಯಲ್ ವ್ಯಕ್ತಿತ್ವದಲ್ಲಿ ಯಾರೋ ಒಂದಷ್ಟು ಜನ ಮಾತಾಡಿರ್ಬೋದು, ಅಷ್ಟು ಬಿಟ್ರೆ ಕನ್ನಡದ ವಿಚಾರ ಬಂದಾಗ ಮೊದಲು ಮಾತನಾಡೋದು ರಕ್ಷಣಾ ವೇದಿಕೆ ನಾರಾಯಣಗೌಡರು. ಇವತ್ತು ಅಂತ ವ್ಯಕ್ತಿ, ಈ ನಾಡಿನ ಶಕ್ತಿ ನಮ್ಮ ಮುಂದೆ ಇದೆ. ಅವರ ಸಹಕಾರ ಎಲ್ಲ ಪ್ರತಿ ಹೆಜ್ಜೆಯಲ್ಲೂ. ಅಣ್ಣ ಮಾತನಾಡ್ತಾ ಹೇಳ್ಬೇಕಾದ್ರೆ ನೀನ್ ಏನಕ್ಕೆ ಹೋದೆ ಇದಕ್ಕೆ, ಈ ಸಿನಿಮಾ ಸರಿ ಇಲ್ಲ ಕಣೋ, ಇದು ಸಿನಿಮಾ ರಂಗ ಸರಿ ಇಲ್ಲ ಅಂತ ಹೇಳಿದ್ರು. ನಾನು ಮಾಡೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಣ್ಣ, ಎಲ್ಲರೂ ಬೆನ್ನು ತಟ್ಟುವಂತ ಕೆಲಸವನ್ನ ನಾನು ಮಾಡ್ತೀನಿ, ತೋರಿಸ್ತೀನಿ, ನೀವು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಅವರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನಾನು ಮೂಲತಃ ಒಬ್ಬ ಚಿತ್ರಕಲಾವಿದ, ಆಮೇಲೆ ಒಂದು 5 ವರ್ಷ ಫೋಟೋಗ್ರಫಿ ಕೆಲಸವನ್ನ ಮಾಡಿದ್ದೀನಿ. ಆಮೇಲೆ ಅಭಿನಯ ತರಂಗದ ಆನಸು ಕಲಾಮಂದಿರದಲ್ಲೇ ನಾನು ಶಿಕ್ಷಣವನ್ನು ಪಡೆದಿದ್ದು. ಹಾಗಾಗಿ ಅನೇಕ ನಟರುಗಳು, ನಿರ್ದೇಶಕರು, ಸಿನಿಮಾ ತಂತ್ರಜ್ಞರ ಜೊತೆ ನಾನು ಸಂಬಂಧಗಳನ್ನ ಇಟ್ಕೊಂಡಿದ್ದೆ. ಹಾಗಾಗಿ ಒಂದಷ್ಟು ನಾಲೆಡ್ಜ್ ಇತ್ತು. ಹಾಗಾಗಿ ಅದಕ್ಕೊಂದು ಶಕ್ತಿ ತುಂಬುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಷ್ಟೇ. ಎಲ್ಲವೂ ನಮ್ಮ ನಿರ್ದೇಶಕರಾದಂಥ ಮಿಥುನ್ ಸುವರ್ಣ ಅವರು, ಮತ್ತೆ ವಿಶೇಷವಾಗಿ ನಮ್ಮ ಲೋಕೇಶ್ ಗೌಡ್ರು,
ಈ ಸಿನಿಮಾ ಅಂದಮೇಲೆ ಒಂದಷ್ಟು ಶಕ್ತಿ ತುಂಬುವಂತ ಕೆಲಸಗಳು ಆಗ್ಬೇಕು. ಒಂದು ಅರ್ಧ ಒಂದು 30 ಭಾಗ ಚಿತ್ರೀಕರಣ ಮಾಡ್ಬಿಟ್ಟಿದೀವಿ, ನಮ್ಗೊಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಾಗಿತ್ತು. ಆಗ ಬಂದಂತರ ನಮ್ಮ ಲೋಕೇಶ್ ಗೌಡ್ರು ಇದುವರೆಗೂ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಕಷ್ಟ ಸುಖಗಳು ನನ್ನ ಜೊತೆ ನಿಂತಾರೆ ಲೋಕೇಶ್ ಗೌಡ್ರು. ಇನ್ನು ಅನೇಕರು, ನಮ್ಮ ಅರವಿಂದ್ ಅವ್ರು ಬರ್ಬೇಕಾಯ್ತು, ಸತೀಶ್ ರೆಡ್ಡಿ ಅವ್ರು ಬರ್ಬೇಕಾಯ್ತು, ಇನ್ನು ಅನೇಕರು ನನ್ನ ಜೊತೆ ಶಕ್ತಿ ತುಂಬುವಂತ ಮೊದಲ ದಿನಗಳಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಇನ್ನೊಬ್ರು ರವಿ ಅಂತ ಇದ್ದಾರೆ, ನಮ್ಮ ಮ್ಯಾನೇಜರ್ ಎಲ್ಲವೂ ಅವರೇ, ಮ್ಯಾನೇಜರ್ ಆಗಿರ್ಬೋದು, ಎಲ್ಲ ಕೆಲಸವನ್ನು ಮಾಡಿದ್ದಾರೆ ರವಿ ಅವರು. ಬಹುಶಃ ಪ್ರಥಮ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಡ್ರೈವಿಂಗ್ ಮಾಡೋದ್ರೆ ಡ್ರೈವಿಂಗ್ ಮಾಡ್ತಾರೆ. ರವಿ ಅಲ್ಲಿ ಹೋಗಿ ಕಲ್ಲಿದ್ದು ತಗೊಂಬಪ್ಪ ಅಂತ ತಗೊಂಬರ್ತಾರೆ, ಸಾಂಬ್ರಾಣಿ ಅಂತ ತಗೊಂಬರ್ತಾರೆ, ವೈರ್ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳು ರವಿ ಅವರಿಗೆ. ಇನ್ನೂ ಅನೇಕರು ನಮ್ಮ ಚಿತ್ರತಂಡದವರು ಎಲ್ಲರೂ ಇಲ್ಲೆಲ್ಲ, ವೆಂಕಟೇಶ್ ಇದ್ದಾರೆ, ಗೌರವ್ ಇದ್ದಾರೆ, ಎಲ್ಲ ತುಂಬಾ ಜನ ನಾನು ಕೆಲಸ ಮಾಡಿದ್ದಾರೆ. ಆಮೇಲೆ ಸಹನಾ ಕಡೆಯದಾಗಿ ಬಂದು, ಆಮೇಲೆ ಪುಟ್ಟ ಕಲಾವಿದ ರಾಯನ್ ಪಾಪ ಇದೆ, ತುಂಬಾ ಅದ್ಭುತವಾಗಿ ಒಂದು ಪಾತ್ರವನ್ನು ಮಾಡಿದ್ದಾನೆ ಈ ಪುಟ್ಟ ಕಲಾವಿದ. ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಸಹ ನಾನು ಹೇಳ್ಬೇಕಾದ್ರೆ ನಮ್ಮ ಸಿನಿಮಾ ತಂಡದಲ್ಲಿ ನಮ್ಮ ಕಟ್ಟ ಕಡೆಯ ಟೀ ಕೊಡ್ತಾ ಇದ್ರಲ್ಲ, ಒಂದು ಕ್ಯಾನ್ ಇಟ್ಕೊಂಡು ಒಂದು ಜಗ್ ಇಟ್ಕೊಂಡು ಟೀಯನ್ನ ಸಪ್ಲೈ ಮಾಡ್ತಾ ಇದ್ರಲ್ಲ, ಅಲ್ಲಿಂದ ಹಿಡಿದು ನಮ್ಮ ನಿರ್ದೇಶಕರವರೆಗೂ ಬಹಳ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ನಾಗೇಂದ್ರ ಅವರು, ಯೂನಿಟ್ ನಾಗೇಂದ್ರ ಅವರು ಇರ್ಬೋದು, ಮತ್ತೆ ನಮ್ಮ ಆಕಾಶ್ ಎಡಿಟರ್ ಆಕಾಶ್ ಅವರು ಇರ್ಬೋದು, ಮತ್ತೆ ರಮೇಶ್ ರಾಜು ಇರ್ಬೋದು, ಗೌತಮ್ ನಮ್ಮ DA ಗೌತಮ್ ಅವರು ಇರ್ಬೋದು, ಎಲ್ಲರೂ ಸಹ ನಾಗೇಶ್ ಅವರು ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಅದ್ಭುತವಾದ ಸಿನಿಮಾ ಮೂಡ್ ಬರ್ಲಿಕ್ಕೆ ಮತ್ತೆ ಎಲ್ಲದಕ್ಕೂ ನಮ್ಮ ಮಿಥುನ್ ಸುವರ್ಣ ಮತ್ತೆ ಅವರೆಲ್ಲ ತಂಡದವರು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ದಯಮಾಡಿ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೋರಿಕೆ ಏನಪ್ಪಾ ಅಂದ್ರೆ, ನಾವು 30-32 ವರ್ಷ ಬರೀ ಹೋರಾಟ ಅನ್ಕೊಂಡು ಕನ್ನಡಿಗರ ಜೊತೆಯಲ್ಲೇ ಬಂದ್ಬಿಟ್ಟಿದೀವಿ. ವಿಶೇಷವಾಗಿ ಇದನ್ನ ಏನು ಒಂದು ಉದ್ಯಮ ಅಂತ ಹೇಳಿ ತಿಳ್ಕೊಂಡು ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಾವು ಎಲ್ಲ ತಂಡವನ್ನ ಕಟ್ಕೊಂಡು ಬಹುಶಃ ಇದರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅನ್ನತಕ್ಕಂಥ ಅಪಾರವಾದ ನಂಬಿಕೆ ಇದೆ. ಯಾಕಂದ್ರೆ ನನ್ನ ನಾಯಕರು, ನನ್ನ ಗುರುಗಳು ನಾರಾಯಣಗೌಡರ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇದೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆಯನ್ನ ಈ ಸಿನಿಮಾ ನೋಡ್ಲಿಕ್ಕೆ ಅವರು ಕರೆಯನ್ನ ಕೊಡ್ತಾರೆ, ಎಲ್ಲರನ್ನ ಕರೆಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮದ ಮಿತ್ರರು ದಯಮಾಡಿ ನಮಗೆ ಸಹಕಾರವನ್ನ ನೀಡಿ. ಯಾಕಂದ್ರೆ 32 ವರ್ಷ ಹೋರಾಟ ಏನು ಸಾಮಾನ್ಯ ಏನಲ್ಲ. ಒಂದು ಅದ್ಭುತವಾದ ಕನ್ನಡ ಸಿನಿಮಾವನ್ನ ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಸಲಹೆ ಮತ್ತೆ ಮಾರ್ಗದರ್ಶನ ಇದ್ರೆ ಈ ಸಿನಿಮಾ ಗೆಲ್ಲುತ್ತೆ. ಈ ಸಿನಿಮಾ ಗೆದ್ರೆ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯರು, ಕಿರಿಯರು, ನನ್ನ ಒಡನಾಡಿಗಳು, ನನ್ನ ರಕ್ಷಣಾಕಿಯ ಕುಟುಂಬದವರು, ನನ್ನೆಲ್ಲ ಕುಟುಂಬ, ನಮ್ಮ ದಾಸರಳ್ಳಿಯ ಗ್ರಾಮಸ್ಥರು ಮತ್ತೆ ಅನೇಕರು ನನ್ನ ಸ್ನೇಹಿತರು ಬಂದಿದ್ದಾರೆ. ಎಲ್ಲರಿಗೂ ಸಹ ಅಭಿಮಾನದ ಮತ್ತೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಕಾರಣಾಂತರದಿಂದ ಸಂಜೆ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಿದೆ. ಯಾಕಂದ್ರೆ ಮಧ್ಯಾಹ್ನ KD ಅಂತಕ್ಕಂಥ ಒಂದು ಚಿತ್ರವನ್ನ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ಅದು ದೊಡ್ಡ ಇದು ಅಂತ ಹೇಳಿ ಅವರು ಮೊದಲೇ ಮಾಡ್ಬಿಟ್ಟಿದ್ದಾರೆ. ಅವರು ಮೊದಲೇ ಸ್ಲಾಟ್ ಅವ್ರಿಗೆ ಇತ್ತಂತೆ. ಹಾಗಾಗಿ ಸಂಜೆ 5 ಗಂಟೆ ನಂತರ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಎಲ್ಲ 4 ಭಾಷೆಯ, ದಕ್ಷಿಣ ಭಾರತದ 4 ಭಾಷೆಯ ಅಲ್ಲಿ ನಮ್ದು ರಾಜನಿವಾಸ ಚಿತ್ರದ ಟ್ರೈಲರ್ ಬಿಡುಗಡೆ ಆಗುತ್ತೆ. ದಯಮಾಡಿ ಎಲ್ಲರೂ ನಿಮ್ಮ ಫೋನ್ಗಳನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ಆನಂದ್ ಆಡಿಯೋದಲ್ಲಿ ನಮ್ಮ ರಾಜನಿವಾಸ ಅಂತ ಹೇಳಿ ಸರ್ಚ್ ಮಾಡಿ ಅದನ್ನ ನಿಮ್ಮ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಟ್ವಿಟರ್ ಇರ್ಬೋದು, ಅಥವಾ ಅನೇಕರಿಗೆ ವಾಟ್ಸಪ್ ಮುಖಾಂತರ ಲಿಂಕ್ ಅನ್ನ ಕಳಿಸುವುದರ ಮುಖಾಂತರ ಅದನ್ನ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನ ಬೆಂಬಲಿಸಿ, ಆರೈಸಿ ಬೆಂತಟ್ಟಿ ಎತ್ತಿ ನಿಮ್ಮನ್ನ ವಿನಯಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನನ್ನ ಬ್ರದರ್ ಆದಿತ್ಯ ಅವರು ಮಾತು ಹೇಳಿದ್ರು, ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆಗಳು ಬೆಂಗಳೂರು ಬಂದು ರಾಜ್ಯಕ್ಕೆ ಬಂದು ಇದು ಮಾಡ್ತಾರೆ ಅಂತ. ಬ್ರದರ್, ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದದ್ದು ನಮ್ ಕನ್ನಡ. ಕನ್ನಡಿಗರು ಮರ್ಯಾದೆ ಯಾವ ರಾಜ್ಯಕ್ಕೂ ಎಲ್ಲೂ ನಾವು ಬಿಟ್ಕೊಡಲ್ಲ, ವಿದೇಶಕ್ಕೆ ಹೋದ್ರು ಬಿಟ್ಕೊಡಂಗಿಲ್ಲ.
ಏನು ಅಂದ್ರೆ ನಾವು ಹೃದಯವಂತರು, ಊಟ ಮಾಡೋ ಪಾಪ ಅಕ್ಕಪಕ್ಕದವ್ರಿಗೂ ಬಿಟ್ಕೊಡ್ತೀವಿ. ಹಂಗಂತ ನಮ್ಮ ಊಟಕ್ಕೆ ಇಟ್ಕೊಂಡು ಹೋದಾಗ ನಿಮ್ ಜೊತೆ ಪ್ರತಿಯೊಬ್ರು, ನಾವಾಗಿರ್ಬೋದು, ಇಲ್ಲಿ ಕೂತಿರೋ ಪ್ರತಿಯೊಬ್ರು ಮಾಧ್ಯಮದವರಾಗಿರ್ಬೋದು, ಎಸ್ಪೆಷಲಿ ಎಲ್ಲದಕ್ಕಿಂತ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿ ಎಷ್ಟೆಲ್ಲ ಕೇಸ್ ಹಾಕ್ಸ್ಕೊಂಡು, ನಾನೊಬ್ಬ ಯಾವುದು ನಿಮ್ದು ಜಾತಿ ಅಂದ್ರೆ ಒಂದೇ ಜಾತಿ, ಕನ್ನಡ ಜಾತಿ ಅಂತ ತೋರಿಸ್ಬಿಟ್ಟಿದ್ ನಾರಾಯಣಗೌಡರು ನಿಮ್ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವು ಹೇಳಿದ ಮಾತಿಗೆ. ಯಾಕೆಂದ್ರೆ ಒಂದು ಬೇಜಾರಾಗ್ತದೆ, ಒಂದು ಖುಷಿ ಆಗ್ತದೆ ಅಂತ ಇವರು ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಹಲವಾರು ಕಲಾವಿದರು ಬರ್ತಾ ಇದಾರೆ, ಹೊಸದಾಗಿ ಸಿನಿಮಾ ನಡೀತಾ ಇದೆ, ಸಿನಿಮಾಗಳು ಬರ್ತವೆ, ಕಲಾವಿದರುಗಳು ಬೆಳೀತಾ ಇದಾರೆ. ಬಟ್ ಏನಂದ್ರೆ ಕಾಂಪಿಟೇಷನ್ಸ್ ಇರ್ಲೇಬೇಕು, ನಾವು ಕಾಂಪಿಟೇಷನ್ ಬಿಟ್ಕೋಬೇಕು. ಅವಾಗ ಕನ್ನಡಿಗರು ಯಾರು ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಅಲ್ಲಿ ಊಟ ತಿನ್ನಕ್ ಅವ್ರಿಗೆ ಇಲ್ಲ ಅಂತ ನಮ್ಮೂರಲ್ಲಿ ಊಟ ಕೊಡ್ತಾ ಇದೀವಿ. ಸೊ ನಮ್ಮೂರಲ್ಲಿ ನಮ್ ಕಲಾವಿದರಿಗೋಸ್ಕರ ನಾವು ಯಾವತ್ತೂ ಎಲ್ಲಾ ಹೋರಾಟಕ್ಕೂ ಜೊತೆಗೆ ನಾರಾಯಣಗೌಡ್ರ ಜೊತೆಗೆ ನಾವು ಇದ್ದೇ ಇರ್ತೇವೆ. ಈ ಕನ್ನಡದ ವಿಚಾರದಲ್ಲಿ ಇವತ್ತೇನು ನಮ್ಮ ರಾಜನಿವಾಸ ಅನ್ನೋದೊಂದು ಇವಾಗ ಇವ್ರು ಹೇಳ್ದಂಗೆ ಸತ್ಯ, ಕಾಂತಾರ ಒಂದು ಫೀಲ್ ಬಂತು. ಕಮ್ಮಿ ತಾರಗಳು ಇದ್ರ ಜೊತೆಲಿ ಜಾಯಿನ್ ಆಗಿ ಹೊಸ ತಾರಗಳು ಎಲ್ಲ ಸೂಪರ್ ಆಗಿ ಒಂದು ಸಿನಿಮಾ ಮಾಡಿದ್ರೆ. ಯಾಕೆಂದ್ರೆ ಒಂದು ಪ್ಯಾಷನ್ ಆಗಿದೆ, ಸುಮ್ನೆ ಸಿನಿಮಾ ಮಾಡಬೇಕು ಒಂದು ಏನೋ ಒಂದು ಡೈರೆಕ್ಟರ್ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಒಂದು ಟೇಸ್ಟ್ ಆಗಿ ಇಟ್ಕೊಂಡು ಮಾಡಿದ್ರೆ ಗ್ಯಾರಂಟಿ ಹೇಳ್ತೀನಿ, ಇದೇ ವೇದಿಕೆ ಮೇಲೆ ಸಕ್ಸಸ್ ಮೀಟ್ ನಿಮ್ ಜೊತೆ ಇಲ್ಲಿ ಬರ್ತೀನಿ ಈ ಸಿನಿಮಾದ. ಅಂದ್ರೆ ಇವತ್ತೇನು ಮಾಧ್ಯಮ ಮಿತ್ರರು ನೀವೆಲ್ಲ ಒಗ್ಗಟ್ಟಾಗಿ ಯಾವೆಲ್ಲ ಎಲ್ಲರಿಗೂ ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಒಂದು ವಾವ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ಬೆಳೆಸ್ತಾ ಇದ್ರ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ನಿಮ್ಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕೊನೆಯದಾಗಿ ಅಂಜನ್ ಗೌಡ್ರು, ಲೋಕೇಶ್ ಗೌಡ್ರು ಹಾಗೂ ಡೈರೆಕ್ಟರ್ ಹಾಗೂ ನಾಯಕ ನಟ ಹಾಗೂ ಇಲ್ಲಿ ಟೆಕ್ನಿಷಿಯನ್ಸ್ ಬಹಳ ಇಂಪಾರ್ಟೆಂಟ್. ಹ್ಯಾಟ್ಸ್ ಆಫ್ ಟು ಟೆಕ್ನಿಷಿಯನ್ ಟೀಮು, ಬಿಜಿಎಂ ಟೀಮು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದಿರಾ. ಇದೇ ರೀತಿ 100 ಸಿನಿಮಾ ಬರ್ಲಿ. ಕನ್ನಡ ಸಿನಿಮಾನ ಯಾವತ್ತು ನಾವೆಲ್ಲ ಮುಂದೆ ಇನ್ನ 100 ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡುವ, ಇನ್ನ ಒಳ್ಳೆ ಕಲಾವಿದರನ್ನ ಹೆಚ್ಚಾಗಿ ನಾವು ಆಚೆ ತರುವ, ಪ್ರತಿಭೆನ ಆಚೆ ತರುವ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲರಿಗೂ ಈ ರಾಜನಿವಾಸನ ಬರೀ ಈ ಲಾಂಚ್ ಅಲ್ಲಿ ಇಲ್ಲ ಟ್ರೈಲರ್ ಇಲ್ಲಿ ಬಂದಿರೋ ಒಬ್ಬೊಬ್ರು ವಾಟ್ಸ್ಆಪ್ ಯೂಸ್ ಮಾಡ್ತಿರಲ್ಲ, ಒಬ್ಬೊಬ್ರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ಮನೆ ಬಂದ್ಬಿಟ್ಟು ಹಾಯ್ ಅಂಜನ್ ಗೌಡ್ರೆ ಆಲ್ ದಿ ಬೆಸ್ಟ್ ಅನ್ನೋ ಬದಲು ಆ ವಾಟ್ಸ್ಆಪ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಶೇರ್ ಮಾಡಿದ್ರೆ ಅದು 100 ಜನಕ್ಕೂ 100 ಸಾವಿರ ಲಕ್ಷ ಕೋಟಿ ಹಂಗಾಗಿ ಬೆಳೀತ ಕನ್ನಡ ಸಿನಿಮಾ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕನ್ನಡ. ಇವರ ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ಸಿನಿಮಾ ಯಶಸ್ವಿಯಾಗಿ ನೆರವೇರಿದೆ. ಇನ್ನೇನು ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಆಗ್ಲೇ ಬೆಸ್ಟ್ ವಿಶಸ್ ನೀಡಿ ಆಶೀರ್ವಾದ ನೀಡಿದ್ರಿ. ಈಗ ಟ್ರೈಲರ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಮಾತುಗಳಲ್ಲಿ ಹೇಳ್ಬೇಕು ಪ್ಲೀಸ್. ಬನ್ನಿ ಸರ್. ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಅಗನಾದ್ರು ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂತ ಗೆಳೆಯರಿದಾರಲ್ಲ ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದ್ರೆ ಬಹುಶಃ ಅವ್ರು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತಾಡುವಾಗ ಅವರ ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನ, ನಷ್ಟಗಳನ್ನ, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದ್ರೆ ಏನಾಗಿದೆ ಇವತ್ತು ಅಂದ್ರೆ ನನಗೆ ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬಹುದಷ್ಟೇ, ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ ಡೈಲಾಗ್ ಹೊಡಿಬೋದಷ್ಟೇ, ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡಬಹುದಷ್ಟೇ.
ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡುದು ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ. ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು, ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದ್ರೆ ನಾವು ಮನೆ ಸೇರ್ಕೊಂಡಿರ್ಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು, ಅವರಿಗೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನ್ ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತ್ರೆ ತುಂಬಾ ಇದೆ. ಆದ್ರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ ನೂರಷ್ಟು ಅದು ಸರಿ ಅಂತ ಹೇಳಿ ಅನ್ಕೊಂಡಿರುವಂತ ನಾನು. ಇವತ್ತು ನಾನು ಆಂಜನಪ್ಪನ ಸುಮಾರು ಸಲ ಹೇಳಿದ್ದೀನಿ, ನಿನ್ಗೆ ಬೇರೆ ಏನಾರ ಉದ್ಯಮ ಕೈ ಹಾಕೋದಾಯ್ತಲ್ಲ, ಇದಕ್ಕೆ ಯಾಕೋ ಸಿನಿಮಾ ಲೈನ್ಗೆ ಯಾಕೆ ಬಂದೆ, ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪನಿಗೆ. ಈ ಒಂದ್ಸಲ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಈ ಕಜ್ಜಿ ಹೋದ್ರು ಕೆತ್ತ ಹೋಗ್ಲಿಲ್ಲ ಅಂತ ಹೇಳಿ, ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲ ಹಿಡಿದ್ಬಿಟ್ರೆ ಭಾರಿ ಕಷ್ಟ. ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ ಮಾತಾಡ್ತೀವಿ, ನಿಮ್ಮ ತಂದೆ ನಾವು ತುಂಬಾ ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ರು, ಮೊನ್ನೆನೂ ಸಹ ನನ್ನ ಕಚೇರಿ ಬಂದಾಗ ಹೇಳ್ತಾ ಇದ್ರು, ಇಲ್ಲ ಏನಾದ್ರೂ ರಿಪೇರಿ ಮಾಡಕ್ ಆದ್ರೆ ಅದು ನಿನ್ ಕೈಲೇ ರಿಪೇರಿ ಮಾಡಕ್ ಸಾಧ್ಯ ಅಂತ. ಅದಕ್ಕಾಗಿ ಮೊನ್ನೆ ನೋಡಿ ನಮ್ಮ ಯಾರು ಸಾಯಿ ಪ್ರಕಾಶ್ ಕನ್ನಡ, ಇಡೀ ಕನ್ನಡ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ 105 ಸಿನಿಮಾಗೆ ನಿರ್ದೇಶನ ಮಾಡಿದಂತ ಒಬ್ಬ ಈ ದೇಶ ಕಂಡಂತ ನಿರ್ದೇಶಕ. ಅವರ ಪರಿಸ್ಥಿತಿಯನ್ನು ನಮ್ಗೆ ಹೇಳಿಕೊಂಡ್ರು. ಅಷ್ಟೊಂದು ಸಿನಿಮಾ ಮಾಡಿದ್ರು ಇವತ್ತು ಯಾವ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿ ನನ್ನ ಕಚೇರಿಗೆ ಕುತ್ಕೊಂಡು ಭಾರಿ ನೊಂದು ಮಾತಾಡ್ತಾ ಇದ್ರು. ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ. ಮತ್ತೆ ಯಾಕೆ ಹೊಸಬ್ರು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾ ಮಾಡೋದೇ ಇಲ್ಲ, ಈಗ ಮಾಡೋದಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲವೂ ಕೆಲವೇ ಒಂದು 4-5 ಜನ ನಟರು, ಒಂದು 4-5 ಜನ ನಿರ್ಮಾಪಕರು, ಅವರು ಅಲ್ಲಿ ಅವರ ಸುತ್ತ ಒಂದಷ್ಟು ಚಿತ್ರರಂಗ ತುಂಬಾ ಜನ ಈ ಬ್ರೋಕರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡ್ಕೊಂಡು ಅವರಷ್ಟೇ ಚಿತ್ರರಂಗ ಅಂತೇಳಿ ಅನ್ಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು, ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು. ಯಾಕಂದ್ರೆ ಆಂಜನಪ್ಪ ಒಂದು 25-30 ವರ್ಷ ಕನ್ನಡ ಕರ್ನಾಟಕ ಅಂತ ಹೇಳಿ ಬೀದಿ ನಿಂತಂತ ಒಬ್ಬ ಹೋರಾಟಗಾರ. ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ, ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ. ಯಾಕೆಂದ್ರೆ ಅದು ಬೇರೆ ತರ ಯಾವುದೋ ತೇವ್ರಿಗೋ ಮತ್ತೊಂದು ಶೋಗಿಗ ಸಿನಿಮಾ ಮಾಡಕ್ ಬಂದವನಲ್ಲ. ಕನ್ನಡ ಕನ್ನಡ ಅಂತೇಳಿ ಬೀದಿ ನಿಂತು 30 ವರ್ಷ ಪೊಲೀಸ್ನವ್ರ ಕೈ ಲಾಠಿ ಹೇಳ್ತಿದ್ದು, ಬೂಟ್ ಹೇಳ್ತಿದ್ದು, 16 ದಿವಸ ಜೈಲವಾಸ ಅನುಭವಿಸಿ
ಒಂದು ಸಿನಿಮಾ ಮಾಡಿ ಏನೋ ಒಂದು ಬದುಕು ಕಟ್ಕೋಬೇಕು ಅನ್ನೋ ದೊಡ್ಡ ಕನಸನ್ನು ಕಂಡಂತ ಆ ಗೆಳೆಯ ಮತ್ತು ಅವರ ಜೊತೆ ನಮ್ಮ ಲೋಕೇಶ್ ಗೌಡ. ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರದು ಅಂತ ಅಲ್ಲ, ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕನ್ನಡದವ್ರು ನಿಲ್ಲದೆ ಹೋದ್ರೆ ಇನ್ಯಾರು ನಿಲ್ಬೇಕಿಲ್ಲಿ? ಯಾರಿಗೋಸ್ಕರ ಕನ್ನಡ ಚಿತ್ರರಂಗ? ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಕರ್ನಾಟಕ ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಹಾಗಿರುವಾಗ ಎಂಥದೇ ಸಮಸ್ಯೆಗಳಿದ್ರೂ ಸಹ ಚಿಂತೆ ಇಲ್ಲ, ಎದುರಿಸಿ ನಿಲ್ಲಬೇಕು. ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು. ಯಾವುದಕ್ಕೂ ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ, ಯಾರ್ಯಾರ್ದು ಸಿನಿಮಾ ನೋಡ್ತೀವಿ. ಈಗ ಹೇಳ್ತಾ ಇದ್ರಿ, ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ವಾರ ಏನೋ ಬಿಡುಗಡೆ ಏನೋ ಬರ್ತಾ ಇದೆ, ಮುಂದಿನ ತಿಂಗಳು ಬರ್ತಾ ಇದೆ. ನೋಡಿ, ಒಬ್ಬ ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು 50-100 ಕನ್ನಡ ಸಿನಿಮಾವನ್ನು ಸಾಯಿಸ್ಕೊಡ್ತಾರೆ. ಥಿಯೇಟರ್ಗಳು ಸಿಗಲ್ಲ, ಕೊಡೋದಿಲ್ಲ. 400-500 ಚಿತ್ರಮಂದಿರಗಳಲ್ಲಿ ರಜನಿಕಾಂತ್ ಸಿನಿಮಾ ಬಿಡುಗಡೆ ಆಗುತ್ತೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಹೇಟ್ ಬೀಳುತ್ತೆ ಅಂದ್ರೆ ಅದು ಬೇರೆ ಭಾಷಿಕರಿಗಲ್ಲ, ಅದು ಕನ್ನಡದ ನಿರ್ಮಾಪಕರಿಗೆ ಹೇಟ್ ಬೀಳುತ್ತೆ. ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೇನಾದ್ರೂ ಒಂದು ಮಾರ್ಗವನ್ನು ಹುಡುಕ್ಬೋದು. ಹಾಗಾಗಿ ಕನ್ನಡದ ಚಿತ್ರರಂಗ ನಾನು ಹೇಳ್ತಾ ಇದ್ದೆ, ಮೊನ್ನೆ ನಮ್ಮಲ್ಲಿ ರಾಜ್ಯ ಕಮಿಟಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದ್ದೆ, ಯಾರೋ ಈ ಚಾನಲ್ಗಳಿದಾವಲ್ಲ, ಜಿ ಇರ್ಬೋದು, ಇನ್ಯಾವುದು ಕಲರ್ಸ್ ಇರ್ಬೋದು, ಇವರೆಲ್ಲ ಯಾರು ಸಿನಿಮಾ ತಗೋತಾರೆ? ಯಾರು ಶ್ರೀಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ. ಅವರು ವ್ಯಾಪಾರ ಮಾಡ್ಬೇಕಲ್ಲ, ಬಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು. ಮತ್ತೆ ಅವಾರ್ಡ್ ಫಂಕ್ಷನ್ಗಳು, ಅವಾರ್ಡ್ಗಳು ಕೊಡ್ತಾರೆ ಅವರು. ಅವ್ರ ಉದ್ಧಾರಕ್ಕಾಗಿ ಇವರಿಗೆ ಅವಾರ್ಡ್ ಕೊಡ್ತಾರೆ. ನಾನು ಅದಕ್ಕೆ ಹೇಳಿದೆ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವರಿಗೆ ಒಂದು ಅವಾರ್ಡ್ ಕೊಡಬಾರದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡಿದ್ರು. ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ. ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತ ಹೇಳಿ ಕಳಿಸ್ಕೊಡ್ತಾರೆ. ನಾವು ಅದು ಮಾಡೋದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಅವಾರ್ಡ್ ಜೊತೆ 1 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ನಾನು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ, ಆ ಥರದ ನೀವೊಂದು 5-6 ಜನ ಒಂದು ಕಮಿಟಿಯಲ್ಲಿ ನಮಗೆ ಅವಾರ್ಡ್ ಕೊಡ್ಲಿಕ್ಕೆ ನೀವು ಅದನ್ನ ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದೆ. ಯಾತಕ್ಕೆ ಅಂದ್ರೆ ಅಲ್ಲಿ ಎಲ್ಲರೂ ಭಾರಿ ಸಮೃದ್ಧವಾಗಿಲ್ಲ. ಚಿತ್ರರಂಗದ ಬಹುತೇಕ ಪೋಷಕ ನಟರುಗಳು ನೋಡ್ಬೇಕು ನೀವು, ಕನ್ನಡ ಚಿತ್ರರಂಗದ ಪೋಷಕ ನಟರು. ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂತ ಕಷ್ಟ ಕಾಲದಲ್ಲಿರುವಂತ ಪೋಷಕ ನಟರು ಕನ್ನಡದಲ್ಲಿದ್ದಾರೆ. ನಿಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೀ ಯಾರೋ ಒಂದು 10-6 ಜನ ಉದ್ಧಾರ ಹಾಕ್ತಿರ್ಬೋದು, 10-6 ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ. ಬಹುತೇಕರು ಕಷ್ಟದಲ್ಲಿದ್ದಾರೆ. ಚಿತ್ರರಂಗ ನೋಡಿ, ಇವತ್ತು ತಮಿಳುನಾಡು ಚಿತ್ರರಂಗ ತಗೊಳ್ಳಿ, ಅಲ್ಲಿ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳುನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ, ಅಲ್ಲಿ ಹೀರೋಗಳು ನಿಂತ್ಕೋತಾರೆ, ಅಲ್ಲಿಯ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ, ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ. ನಿಮ್ದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ, ಎಲ್ಲ ಹೇಳ್ಬಾರ್ದು, ಭಾಷೆ ಬಳಸಬಾರ್ದು. ಎಂತೆಂತರೋ ಕೂತಿದ್ರು ಮಾರೆ, ಅವನು ಯಾವ ಅಧ್ಯಕ್ಷನು ಸರಿ ಕನ್ನಡ ಬರುವುದಿಲ್ಲ, ಅವನು ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಇಂಥವೆಲ್ಲ ವಾಣಿಜ್ಯ ಮಂಡಳಿ ಕೂತಿದ್ದಾರೆ, ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ತೊಟ್ಲು ಅವರೇ ತೂಗೋದು ಮತ್ತೆ ಜಿಂಟದು ಅವರೇ ಅಂತ. ಹಾಗೆ ಕನ್ನಡ ಮನೆ ನೋಡ್ತಾ ಇದ್ದ ನಮ್ಮ ಯಾರೋ
ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ, ಪಾಪ ಬಾರಿ ಒದ್ದಾಡ್ತಾವ. ಆ ಕನ್ನಡ ಸಿನಿಮಾ ತಂದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು, ಎಂತ ಪ್ರವೃತ್ತಿ ನೋಡಿ. ಕನ್ನಡದ ಸಿನಿಮಾವನ್ನು ತೆಗೆದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನು ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು. ಹಾಗಾಗಿ ಈ ದೊಡ್ಡ ಈ ಕೊಳಕು, ಕನ್ನಡ ಚಿತ್ರರಂಗದ ಕೊಳಕನ್ನ ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗ್ಬಾರ್ದು ಅಂತ ದೂರ ಉಳಿದಿದ್ದೆ, ಆದರೆ ಇನ್ನು ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಿಪೇರಿ ಮಾಡ್ತೀವಿ. ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಳ್ತಿದ್ರಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತೂ ಇದ್ದಾರೆ. ಈಗ ಭಾರಿ ದೊಡ್ಡ ಹೀರೋಗಳು, ಅವ್ರ ಹೆಸರು ಹೇಳ್ಬೋದು, ಯಾಕೆಂದ್ರೆ ನಮ್ಗೆ ಆ ಧೈರ್ಯವೂ ಇದೆ, ಆ ಸಹಾಯ ಮಾಡಿದಂತ ವಿಚಾರಗಳು ನಮ್ಮಲ್ಲಿ ಇದೆ. ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡ್ರು. ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಿಲು ತಟ್ಟದಂತ ದಿನಗಳಿದ್ದಾವೆ. ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ, ಬೆಳೀಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ. ಆದ್ರೆ ಇಂಥ ನಿರ್ಮಾಪಕರನ್ನ, ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರ್ಬೇಕಾಗಿತ್ತು. ಬಹುಶಃ ಇಲ್ಲ ಅವರಿಲ್ಲ. ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಅವತ್ತು ನಿಂತು ನೀರು ಹಾಕಬಾರ್ದು. ಅದು ಪರಿಶುದ್ಧವಾಗಿರ್ಬೇಕು ಅಂದ್ರೆ ನಿಂತು ನೀರು ಹಾಕಬಾರ್ದು, ನಿರಂತರವಾಗಿ ಹರಿಯುವಂತ ನೀರು ಹಾರಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 82 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಒಮ್ಮೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು 3 ಸಿನಿಮಾ ಮಾಡ್ತಾರೆ, ಮಾಡಬಹುದು, ತೊಂದರೆ ಇಲ್ಲ. ಅದಕ್ಕಾಗಿ ಅವರಿಗೆ ಒಳ್ಳೇದಾಗಲಿ. ಈ ಚಿತ್ರ ತಂಡ ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಉಳಿಯುತ್ತಾರೆ, ಒಂದು ಅಮಾಯಕ ತರ ಬಂದು ನಿಂತಿರ್ತಾರೆ. ಈಗ ನೋಡ್ಬೇಕು, ಯಾವಾಗ ಒಂದು ಸಿನಿಮಾ ಗೆದ್ಬಿಟ್ರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ. ಅವರ ವ್ಯವಸ್ಥೆ ನೋಡ್ಬಿಟ್ರೆ ಹಂಗ ಇರ್ತಾರೆ. ನೋಡ್ರಿ ಅವ್ರು ಹೆಂಗ್ ನಿಂತಿದ್ದಾರೆ, ಒಳ್ಳೆ ಕಲಾವಿದ, ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು. ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ, ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು. ಕಾಂತಾರ ಬಿಡುಗಡೆ ಆಯ್ತು, ಇದು ಬಿಡುಗಡೆ ಆಗ್ಲಿಲ್ಲ ಅಷ್ಟೇ. ಹಾಗಾಗಿ ಅವ್ರು ಹೇಳ್ತಾ ಇದ್ದ, ನೋಡಿ ನಮ್ ಸಿನಿಮಾದಲ್ಲಿರೋ ಸೀನ್ ಎಲ್ಲ ಕಾಂತಾರದಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಇನ್ನು ಬಿಡುಗಡೆ ಮಾಡಕ್ ಆಗಿಲ್ಲ, ಕಷ್ಟ ಆಯ್ತು. ಅದಕ್ಕೆ 20% ಡಿಲೀಟ್ ಮಾಡಿ ಬೇರೆ ಶೂಟ್ ಮಾಡಿದ್ವಿ. ಮತ್ತೆ ಬೇರೆ ಶೂಟ್ ಮಾಡಿದ್ರು, ಡಿಲೀಟ್ ಮಾಡಿ. ಹಾಗಾಗಿ ಈ ಪರಿಸ್ಥಿತಿ ಇದೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮ್ಗೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತೆ ನಿಮ್ಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿ ಪ್ರಾರ್ಥನೆ ಮಾಡ್ತಾ, ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರ್ಲಿ. ದೊಡ್ಡವರು ನೋಡಿ, ಬೇಡ ಅಂತ ಹೇಳಲ್ಲ. ಇಂಥ ಸಣ್ಣ ನಿರ್ಮಾಪಕರು ಬಂದಾಗ, ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು, ಅವರು ಬೆಳೆಯಬೇಕು. ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಸೋತ್ರು ಅಂದ್ರೆ ಗೆಲ್ಲೋರು ಯಾರು, ಮತ್ತೆ ಈ ರಂಗ ಬೇಕಾ, ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂತ ಪರಿಸ್ಥಿತಿಗೆ ಆಗಬಾರ್ದು. ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಜೊತೆಗೆ ಇದೆ ಅನ್ನೋ ಮಾತನ್ನು ಹೇಳಿ, ಯಾಕೆಂದ್ರೆ ರಕ್ಷಣಾ ವೇದಿಕೆ ಇದೆ ಅಂದ್ರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ. ಹಾಗಾಗಿ ಆಂಜನಪ್ಪನಿಗೆ, ನಮ್ಮ ಲೋಕೇಶ್ ಗೌಡರಿಗೆ, ನಿರ್ದೇಶಕರಿಗೆ, ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಂದೇ ಒಂದು ನಿಮಿಷ ಸರ್, ಚಿತ್ರತಂಡದ ಪರವಾಗಿ ಕಿರುಕಾಣಿಕೆ ನಿಮಗೆ. ಸರ್ ಹಂಗೆ ಸರ್ ಹಂಗೆ
ಓಕೆ ರಘು ಸರ್ ಸರ್ ಮಾಡಿ ಓಕೆ ಅಂಜನೋ ಸರ್ ಬನ್ನಿ ಸರ್ ಇದ್ದೀನಿ ಸರ್ ಸ್ವಲ್ಪ ಮುಂದೆ ಬನ್ನಿ ಓಕೆ ಓಕೆ ಪತ್ರಿಕಾ ಸ್ವಲ್ಪ ಮುಂದೆ ಸರ್ ಅಂಜನೋ ಸರ್ ಎಲ್ಲ ನಗುಮುಖ ಇಲ್ಲಿ ಸರ್ ಸಿನಿಮಾ ಬಿಡುಗಡೆ ಮಾಡಿಲ್ಲ ಆಯ್ತು ಸರ್ ಆಗುತ್ತೆ